ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಪರಮಪೂಜ್ಯರಾದ ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ನನ್ನ ಶಿರಬಾಗಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗುವುದಕ್ಕಿಂತ ಮುನ್ನ ಒಂದು ಸತ್ಯವಾದ ತಮಾಷೆಯ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಪನ್ಯಾಸಕ್ಕೆ ಬರಬಾರದವರು ಬಂದರೆ ಅಥವಾ ಬರುವವರಿಗೆ ತೊಂದರೆ ಕೊಡುವವರು ಬಂದರೆ ಹೇಗಾಗ್ತದೆ ಅನ್ನೋದಕ್ಕೆ ಈ ಜನಸಂಖ್ಯೆಯ ಉದಾಹರಣೆ. ನಾನು ಹೇಳ್ತಾ ಇರೋದು ಯಾರ ಬಗ್ಗೆ ಅಂತ ಗೊತ್ತಾಯಿತು ಅಂದ ಮಳೆರಾಯನ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ತಾವೂ ಕೇಳದೆ ಬರುವವರಿಗೂ ಅನಾನುಕೂಲ ಮಾಡುವಂಥ ಮಳೆರಾಯನಿಗೆ ಮೊದಲೇ ಒಂದು ನಾನು ನಮಸ್ಕಾರಗಳನ್ನು ಹೇಳಿಬಿಡ್ತೇನೆ. ಮುಂದೆ ಬರುವವರಿಗಾದರೂ ತೊಂದರೆ ಮಾಡಬೇಡ ಅಂತ ಹಿನ್ನೆಲೆಯಲ್ಲಿ. ಯಾಕೆಂದರೆ ಮೊನ್ನೆ ದಿವಸ ನೋಡಿದಾಗ ಮತ್ತು ನಿನ್ನೆ ದಿವಸ ನೋಡಿದಾಗ ನಿಮ್ಮ ತೊಂದರೆ ಎಷ್ಟು ಅನ್ನೋದು ನಮಗೆ ಮನವರಿಕೆ ಆಗಿದೆ. ಯಾಕೆಂದ್ರೆ ನಾನೂ ಸಹ ಅದನ್ನು ಅನುಭವಿಸ್ಕೊಂಡೇ ಬಂದವನಾದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತು ನಾವು ನೋಡಬೇಕಾದಂತಹ ಪಾತ್ರ, ಪರಿಕ್ರಮ ಮಾಡಬೇಕಾದದ್ದು ಜಗನ್ಮಾತೆಯಾದಂತಹ ಸೀತಾಮಾತೆಗೆ, ಸ್ವತಃ ಮರ್ಯಾದಾ ಪುರುಷೋತ್ತಮ ಅಂತ ಕರೆಸಿಕೊಳ್ಳುವಂತಹ ಶ್ರೀರಾಮಚಂದ್ರನ ಅರ್ಧಾಂಗಿ ಅಂತ. ಈಕೆಯ ಬಗ್ಗೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕು. ಯಾಕೆಂದರೆ ಅತ್ಯಂತ ಪ್ರಸಿದ್ಧವಾದಂತಹ ವಂಶದಿಂದ ಬಂದವಳು ಸೀತಾದೇವಿ. ಆ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಅವಳ ಆ ಹಿಂದಿನ ಆ ವಂಶದ ಮಾಹಿತಿಯನ್ನು ಒಂದಿಷ್ಟು ಕಲೆ ಹಾಕ್ಕೊಳ್ಬೇಕು. ಏನು ಅಂದರೆ ಆದಿಜನಕ, ನಾನು ಈಗಾಗಲೇ 2 ಸಲ ಹೇಳಿದ್ದೇನೆ, ಈ ಜನಕ ಎನ್ನುವಂಥ ಹೆಸರು ಕೇವಲ ರಾಮಾಯಣದಲ್ಲಷ್ಟೇ ಅಲ್ಲ, ಆ ಉಪನಿಷತ್ತಿನಲ್ಲೂ ಸಹ ಬಂದಂಥದ್ದಾದ್ದರಿಂದ ಆ ವಂಶಕ್ಕೆ ಅಷ್ಟು ಒಂದು ಏನು ಪ್ರಾಚೀನತೆ ಎನ್ನುವಂಥದ್ದುಂಟು. ಹಾಗಾಗಿ ಆ ಆದಿಜನಕನಿಂದ 21ನೆಯ ತಲೆಮಾರಿನವನ ಆದಂತಹ ಜನಕನ ಹೆಸರು ಕ್ಷೀರಧ್ವಜ ಜನಕ ಅಂತ. ಈ ಕ್ಷೀರಧ್ವಜ ಜನಕ ಸೀತೆಯ ತಂದೆ.
ಜನ್ಮ ಕೊಟ್ಟ ತಂದೆ ಅಲ್ಲ, ಸಾಕು ತಂದೆ. ಸಾಕು ತಂದೆ, ಸಾಕು ತಂದೆ ಅಲ್ಲ, ಮತ್ತು ಸಾಕಿದ ತಂದೆ, ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಕ್ಷೀರಧ್ವಜ ಜನಕನ ಸಾಕು ಮಗಳು ಈ ಸೀತಾದೇವಿ. ಇವಳು ಅಯೋನಿಜೆ ನಂಬರ್ 1. ನಂಬರ್ 2 ವೀರ್ಯ ಶುಲ್ಕಳು. ಹಾಗಂದರೆ ಅಯೋನಿಜೆ ಅಂದರೆ ದೇಹದಿಂದ ಅವಳು ಉತ್ಪನ್ನಳಾದವಳಲ್ಲ, 1. ಎರಡನೇದು ವೀರ್ಯ ಶುಲ್ಕಳು ಅಂದರೆ ಅವಳ ಮದುವೆ ಆಗುವ ಗಂಡು ತನ್ನ ಪರಾಕ್ರಮವನ್ನು ಪ್ರದರ್ಶಿಸಿ ಅಲ್ಲಿ ಏನು ವ್ಯವಸ್ಥೆ ಇಟ್ಟಿದ್ದರು ಅವಳನ್ನು ಮದುವೆ ಆಗೋದಕ್ಕೆ, ಕೈ ಹಿಡಿಯೋದಕ್ಕೆ, ಆ ಪಂಥಾಹ್ವಾನವನ್ನು ಆತ ಸ್ವೀಕರಿಸಬೇಕಿತ್ತು. ಅಂದರೆ ಅವನ ವೀರ್ಯ ಅನ್ನೋದಕ್ಕೆ ಅರ್ಥ ಪರಾಕ್ರಮ ಅಂತ. ಆ ಪರಾಕ್ರಮವೇ ಅವಳ ಮದುವೆಗೆ, ಅಂದರೆ ಆ ಹೆಣ್ಣಿಗೆ ಮೊದಲೆಲ್ಲ ತೆರ ಕೊಟ್ಟು ತರ್ತಿದ್ರು, ಅವಳ ಶುಲ್ಕ. ಆ ಹುಡುಗನ ಪರಾಕ್ರಮವೇ ಅವಳಿಗೆ ಕೊಡುವ ಶುಲ್ಕ. ಹಾಗಾಗಿ ಅವಳು ವೀರ್ಯ ಶುಲ್ಕಳು ಅಂತ ಕರೆಯಲ್ಪಡ್ತಾಳೆ. ಈಕೆ ತಂದೆ ಅಂದರೆ ಕ್ಷೀರಧ್ವಜ ಜನಕ, ಆದಿಜನಕನಿಂದ 21ನೇ ತಲೆಮಾರಿನವನವನು. ಈತ ಒಂದು ಯಾಗ ಮಾಡಬೇಕು ಅಂಥೇಳಿ ನಿಶ್ಚಯ ಮಾಡಿದ. ಯಾಗ ಮಾಡಬೇಕಿದ್ದರೆ ಆ ಯಾಗ ಮಾಡುವವನು ಆ ಭೂಮಿಯನ್ನು ಎಲ್ಲಿ ಯಾಗವನ್ನು ಮಾಡ್ತಾನೋ ಅದನ್ನು ಶೋಧಿಸಬೇಕು. ಶೋಧಿಸಬೇಕು ಅಂದರೆ ಏನು? ಯಾಗ ಮಾಡುವ ಭೂಮಿಯಲ್ಲಿ ಯಾವುದೇ ಸತ್ತಂಥ ಪ್ರಾಣಿಯ ಮೂಳೆಗಳು, ಚರ್ಮಗಳು, ಕೂದಲುಗಳು ಅಥವಾ ಉಗುರುಗಳು ಇವ್ಯಾವೂ ಅಲ್ಲಿರಬಾರ್ದು. ಭೂಮಿಯಿಂದ ನಿರ್ದಿಷ್ಟವಾದ ಅಡಿಯವರೆಗೆ ಇದ್ದರೆ ಆ ಭೂಮಿ ಅದು ನಿಷಿದ್ಧ. ಅದು ಕೇವಲ ಯಾಗಕ್ಕಷ್ಟೇ ಅಲ್ಲ, ನಾವು ಮನೆ ಕಟ್ಟಬೇಕಿದ್ರೂ ಹಾಗೇ ವ್ಯವಸ್ಥೆ ಇರೋದು. ಹಾಗಾಗಿ ಆ ಪಂಚಾಂಗ ಶೋಧನೆ ಅನ್ನೋದೇ ಒಂದು ವ್ಯವಸ್ಥೆ. ಆದರೆ ನಾವು ಇವತ್ತೇನು ಮಾಡಿದ್ದೇವೆ ಕೇಳಿದರೆ ಪೂರ್ತಿ ಕಾಂಟ್ರಾಕ್ಟ್ ಕೊಡ್ತೇವಲ್ಲ, ಅವನು ಬ್ಯಾಡ್ದಿದ್ದೆಲ್ಲ ಅಲ್ಲಿ ಹಾಕಿ ಮನೆ ಕಟ್ಟುವುದೇ ಅವನ ಕಾಂಟ್ರಾಕ್ಟಿನ ಉದ್ದೇಶ ಆಗಿರುತ್ತೆ ಎಷ್ಟೋ ಸಲ. ಸಾರಿ, ತಪ್ಪು ತಿಳ್ಕೊಳ್ಬೇಡಿ, ನಾನು ಇದನ್ನು ಪ್ರತ್ಯಕ್ಷ ಕಂಡಿದ್ದನ್ನು ಹೇಳ್ತಾ ಇದ್ದೇನೆ. ಎಲ್ಲೂ ಇಲ್ಲದೆ ಇರುವಂಥ ಮಣ್ಣುಗಳಂತಂದು ಇಲ್ಲಿ ಹಾಕೋದು, ಆಮೇಲೆ ಮನೆಯನ್ನು ಕಟ್ಟುವುದು. ಆದರೆ ಇವೆಲ್ಲ ನಿಷಿದ್ಧ. ಅಂಥ ಮನೆಗಳಲ್ಲಿ ಒಂದು ರೀತಿಯ ಅಧ್ಯಾತ್ಮದ ಒಂದು ಜಾಗರಣೆ ಎನ್ನುವಂಥದ್ದು ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಸ್ವತಃ ಆ ಯಜಮಾನನಾದವನೇ ಆ ಭೂಮಿಯನ್ನು ಸ್ವಚ್ಛಗೊಳಿಸೋದಕ್ಕೆ ನೇಗಿಲನ್ನು ಹಿಡಿದು ಉಳಬೇಕು. ಏಕೆ? ನೇಗಿಲು ಏನು ಮಾಡುತ್ತೆ? ಮಣ್ಣನ್ನು ಅದು ಹೊರಕ್ಕೆ ತೆಗೆಯುತ್ತೆ. ಹಾಗೆ ತೆಗೆಯುವಂತಹ ಒಂದು ಪ್ರಕ್ರಿಯೆಯ ಸಂದರ್ಭದಲ್ಲಿ ಅವನ ನೇಗಿಲಿಗೆ ಒಂದು ವಸ್ತು ತಾಗಿದ ಹಾಗೆ ಆಯಿತು. ಹಾಗೆ ತೆಗೆದಂತಹ ಆ ವಸ್ತುವ ತಾಗಿದಾಗ ಅದನ್ನು ತೆಗೆದು ನೋಡಿದರೆ ಅದರೊಳಗೆ ಒಬ್ಬಾಕೆ ಹೆಣ್ಣು ಮಗಳು ಇದ್ದಳು. ಸಂಸ್ಕೃತದಲ್ಲಿ ಈ ಭೂಮಿಯಲ್ಲಿ ಉಳುವಾಗ ನೇಗಿಲಿನಿಂದ ಆಗುವಂಥ ಗೆರೆಗೆ ಸೀತಾ ಅಂತ ಹೆಸರು. ಇದು ಮೂಲ ಹೆಸರು. ಆ ಸೀತಾದಲ್ಲಿ ಸಿಕ್ಕಿದ್ದರಿಂದ ಅವಳಿಗೆ ತಂದೆ ಏನಂತ ಹೆಸರಿಟ್ಟ? ಸೀತಾ ಅಂತಲೇ ಹೆಸರನ್ನು ಇಟ್ಟ. ಇಷ್ಟು ಆದ ಮೇಲೆ ಮುಂದೆ ಅಲ್ಲಿಂದ ಅವಳಿಗೆ ಸೀತಾ ಅಂತಲೇ ನಾಮಕರಣ ಆಯಿತು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಇದಕ್ಕಿಂತ ಹಿಂದೆ ಈ ನೇಗಿಲ ಗೆರೆಗೆ ಸೀತಾ ಅಂತ ಹೇಳ್ತಾರೆ ಅಂತ ಗೊತ್ತಿರೋದಿಲ್ಲ. ಇದೇ ಮೊದಲನೇ ಹೆಸರು ಅಂತ ಅಂದ್ಕೊಂಡಿರ್ತಾರೆ. ಅಲ್ಲ, ಅದಕ್ಕೆ ಮೊದಲ ಹೆಸರು. ಅಲ್ಲಿ ಸಿಕ್ಕಿದ್ದರಿಂದ ಇವಳಿಗೆ ಆ ಹೆಸರನ್ನು ಇಟ್ಟಿದ್ದಾನೆ. ಇದು ಸೀತೆಗೆ ಸಂಬಂಧಪಟ್ಟ ವಿಷಯ ಆಯಿತು. ಇನ್ನು ಈ ಜನಕ ಎನ್ನುವಂಥ ಹೆಸರು ಉಂಟಲ್ಲ, ಇವತ್ತು ಜನಕ ಅಂದರೆ ಸಾಮಾನ್ಯವಾಗಿ ತಂದೆ ಎನ್ನುವಂಥ ಅರ್ಥದಲ್ಲಿ ನಾವು ಈ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಏನು ಇದರ ಹಿನ್ನೆಲೆ ಅಂದರೆ, ಈ ಜನಕ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರು ಅಷ್ಟೇ ಅಲ್ಲ, ಆ ರಾಜ ಮನೆತನದ ಹೆಸರು ಸಹ ಆಗಿತ್ತು. ಹಾಗಾಗಿ ಆ ರಾಜ ಮನೆತನದಲ್ಲಿ ಯಾರು ಹುಟ್ಟರೂ ಸಹ, ಯಾರೇ ಹುಟ್ಟಿದರೂ ಸಹ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಅವರಿಗೆ ಸರ್ನೇಮ್ ಅದೇ ಆಗಿರ್ತಿತ್ತು. ಯಾಕೆಂದ್ರೆ ನಮಗೆ ಗ್ರಹಚಾರ ಮನೆತನದ ಹೆಸರು ಅಂದರೆ ಅರ್ಥ ಆಗೋದಿಲ್ಲ, ಅದು ಸರ್ನೇಮ್ ಅಂತ ಹೇಳಿದರೆ ಅರ್ಥ ಆಗೋದು ನಮಗೆ ಅಷ್ಟರ ಮಟ್ಟಿಗೆ. ಹಾಗಾಗಿ ಅದನ್ನು ಹೇಳಿದ್ದೇನೆ ನಾನು, ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ. ಇದು ಹೇಗೆ ಅಂತಂದರೆ ಅದರ ವಿವರಣೆ ಹೀಗೆ. ಶ್ರೀರಾಮನ ಪೂರ್ವಜನಾದಂತಹ ಇಕ್ಷ್ವಾಕು, ನಾನು ಪದೇ ಪದೇ ಹೇಳ್ತಿದ್ದೇನೆ ಇಕ್ಷ್ವಾಕು ವಂಶದಲ್ಲಿ, ಆ ಇಕ್ಷ್ವಾಕುವಿನ ಎರಡನೆಯ ಮಗನೇ ನಿಮಿ ಚಕ್ರವರ್ತಿ. ಅವನ ಹೆಸರು ನಿಮಿ ಅಂತ. ಅಂದರೆ ಮೂಲತಃ ಈ ನಿಮಿಯೂ ಸಹ ಸೂರ್ಯವಂಶದವನೇ. ರಾಮನ ವಂಶ ಯಾವುದೋ ಅವನು ಅಲ್ಲಿಂದ 72ನೇ ತಲೆಮಾರಿನವನು.
ಇಲ್ಲಿ ಸೀತೆ ಎಷ್ಟನೇವಳಾಗ್ತಾಳೆ? 21, 22. ನೇರ ತಲೆಮಾರಿನ ಸಂಬಂಧ ಇಲ್ಲ ಅವಳಿಗೆ, ಭೂಮಿಜ ಆದದ್ರಿಂದ. ಆದರೂ ಸಹ ಲೆಕ್ಕ ಹಾಕ್ಕೊಂಡು ಬಂದರೆ ಹಾಗೆ. ಅಂದರೆ ಈ ನಿಮಿಯೂ ಸಹ ಮೂಲತಃ ಸೂರ್ಯವಂಶದವನೇ ಆಗ್ತಾನೆ. ಆತ ಒಂದು ಯಾಗವನ್ನು ಮಾಡಬೇಕು ಅಂತ ತೀರ್ಮಾನಿಸಿ ತನ್ನ ಪುರೋಹಿತರಾದಂಥ ವಸಿಷ್ಠರ ಹತ್ರ ಹೋಗಿ ವಿಷಯವನ್ನು ತಿಳಿಸಿದ. ಅವರ ಅನುಮತಿಯನ್ನು ಕೇಳಿದ. ಅವರು ಆಗಬಹುದು, ನೀನು ಮಾಡು, ಮತ್ತು ನೀವೇ ಮಾಡಿಸಿಕೊಡಬೇಕು ಅಂತ ಕೇಳಿದಾಗ, ಆಗಲಿ, ನಾನು ಸದ್ಯಕ್ಕೆ ದೇವಲೋಕದಲ್ಲಿ ಒಂದು ಯಾಗಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ, ಅದನ್ನು ಮುಗಿಸಿ ಬಂದು ನಿನ್ನ ಯಾಗ ಮಾಡಿಕೊಡ್ತೇನೆ ಅಂತ ಹೇಳಿದರು. ಈತ ಏನು ಅಂದ್ಕೊಂಡ ಅಂದರೆ, ಹೋಗ್ತಾರೆ, ಒಂದು ವಾರ 15 ದಿವಸ ತಿಂಗಳಲ್ಲಿ ಬರ್ತಾರೆ, ನೆಕ್ಸ್ಟ್ ನನ್ನ ಯಾಗ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡ. ಆದರೆ ಆ ಯಾಗ ಬಹು ವರ್ಷ ಸಾಧ್ಯವಾದದ್ದಾಗಿತ್ತು. ಹತ್ತತ್ರ 500 ವರ್ಷಗಳಷ್ಟು ಕಾಲ ಕಳೆದೋಯ್ತು. ಇವನು ಏನು ಮಾಡಬೇಕು ಅಲ್ಲಿವರೆಗೆ? ಹಾಗಾಗಿ ಇವನಿಗೆ ಸ್ವಲ್ಪ ಬೇಸರ ಆಯಿತು, ಅಯ್ಯೋ ಬಂದಿಲ್ವಲ್ಲ ಅಂಥೇಳಿ ಬೇರೆ ಪುರೋಹಿತರಿಂದ ಆ ಯಾಗವನ್ನು ಮಾಡಿಸಿದ. ಮುಗಿಯೋ ಕಾಲಕ್ಕೆ ಸರಿಯಾಗಿ ವಸಿಷ್ಠರು ಬಂದರು. ವಸಿಷ್ಠರಿಗೆ ಯಾಕೋ ಇವನು ವ್ಯವಹಾರ ಸರಿ ಬರಲಿಲ್ಲ. ಸ್ವಲ್ಪ ಕೋಪಿಸಿಕೊಂಡು ಹೇಳ್ತಾರೆ, ನಿನ್ನ ಶರೀರ ಬಿದ್ದು ಹೋಗಲಿ ಅಂತ ಶಪಿಸಿಬಿಟ್ರು ಅವನಿಗೆ. ಅವನು ನಿಮಿಯೂ ಸ್ವಲ್ಪ ಅಷ್ಟೋ ಎಷ್ಟೋ ಸಾಧನೆ ಮಾಡಿದ್ದ ಅಂತ ಕಾಣುತ್ತೆ. ಅವನು ಸಹ ವಸಿಷ್ಠರಿಗೆ, ಅಂದರೆ ತನ್ನ ಪುರೋಹಿತರಿಗೆ ಸಣ್ಣ ಅಪಚಾರ ಮಾಡಿದ. ಏನು ಅಂದರೆ, ಅವನು ಶಾಪ ಕೊಟ್ಟ, ನೀವು ಶಾಪಗ್ರಸ್ತರಾಗಿ ಮಿತ್ರಾವರುಣರಿಂದ ಮುಂದೆ ಅಪ್ಸರೆಯಲ್ಲಿ ಜನ್ಮ ಎತ್ತಿ ಅಂತ ಶಾಪ ಕೊಟ್ಟ. ಈ ರೀತಿಯಾಗಿ ಆ ಮುಂದೆ ದೇಹ ಬಿಟ್ಟಂತಹ ಅವನಿದಾನಲ್ಲ ನಿಮಿ, ದೇಹ ಇಲ್ಲದೇ ಇರುವುದು ಅನ್ನೋ ಸ್ಥಿತಿಗೆ ವಿದೇಹ ಅಂತ ಅರ್ಥ. ವಿಗತಃ ದೇಹ ಯಸ್ಮಾತ್ ಸಹ ಅಂತ. ಹಾಗಾಗಿ ಈ ವಿದೇಹ ಅನ್ನುವಂಥ ಹೆಸರು ಇವನಿಂದಾಗಿ ಬಂತು. ವಿದೇಹ ರಾಜ, ವಿದೇಹ ಜನಕ ಇತ್ಯಾದಿ ಎಲ್ಲ ಇದ್ದರಿಂದ ಅವನು ವಿದೇಹ ಎನ್ನುವಂತಹ ಹೆಸರಿಗೆ ಕಾರಣನಾದ. ಅದಾದ ಮೇಲೆ ಒಂದು ರೀತಿಯಲ್ಲಿ ಅವನು ಈಗ ದೇಹ ಬಿಟ್ಟ, ರಾಜ ಇಲ್ಲ. ಆಗೇನು ಮಾಡಬೇಕು? ಮುಂದೆ ಗಿದ್ದಕ್ಕಿದ್ದಾಗೆ ಅವನು ತಂದು ಕೂರಿಸೋದಕ್ಕಾಗೋದಿಲ್ಲ, ಅವರ ಸಂತತಿ ಆಗಬೇಕು ಅಂಥೇಳಿ ಅವನು ಬಿಟ್ಟಂಥ ದೇಹವನ್ನು ಮಥನ ಮಾಡಲಾಯಿತು. ಹಾಗೆ ಮಥನ ಮಾಡಿ ಮುಂದೆ ಹುಟ್ಟಿದವನೇ ಜನಕ. ಆ ಮಥಿಸಿದ ದೇಹದಿಂದ ಹುಟ್ಟಿದವನು ಜನಕ. ಮಥನ ಅದೇ ಮುಂದೆ ಏನಾಯಿತು ಕೇಳಿದರೆ ಮಿಥಿಲ ಅಂತಾಯಿತು. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಮಥನದಿಂದ ಹುಟ್ಟಿದ್ರಿಂದ ಮಿಥಿಲ, ಮತ್ತು ಈ ಅದರ ಕಡೆಯುವಿಕೆಯಿಂದ ಹುಟ್ಟಿದವನಾದ್ದರಿಂದ ಜನಕ ಎನ್ನುವಂಥ ಹೆಸರು ಬಂತು. ಇನ್ನೊಂದು ಮಾತು ಹೇಳ್ತಾರೆ, ನಿಮಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅವನ ಹೆಸರು ನಿಮಿಷ ಅಂದರೆ ಕಣ್ಣು ರೆಪ್ಪೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಕಣ್ಣು ರೆಪ್ಪೆ ಹೊಡೆದುಕೊಳ್ಳುವಷ್ಟು ಕಾಲಕ್ಕೆ ನಿಮೇಷ ಅಂತ ಹೆಸರು. ಈ ದೇಹ ಬಿಟ್ಟಿದ್ನಲ್ಲ, ಅವನು ಏನು ಮಾಡಿದ? ರಾಜ ನಿಮಿ ಇಲ್ಲಿ ವಾಸ ಮಾಡಿದ. ಕಣ್ಣು ರಪ್ಪೆಯಲ್ಲಿ ನಿಂತು ಅವನು ಸಾಧನೆ ಮಾಡಿದ್ರಿಂದ ಕೊನೆಗೆ ಅಲ್ಲಿಂದನೂ ಸಹ ಅವನು ಬಿಟ್ಟು ಮುಂದೆ ಮೋಕ್ಷಕ್ಕೆ ಹೋದನು, ಏನೋ ಅವನ ಗತಿಯಂತೆ. ಆದ್ದರಿಂದ ಇದಕ್ಕೆ ನಿಮೇಷ ಅಂತ ಹೆಸರು ಬಂತು ಎನ್ನುವಂತಹದ್ದು ಇತಿಹಾಸ. ಇಷ್ಟು ಹಿನ್ನೆಲೆಯಲ್ಲಿ ಆ ಜನಕ ಮಿಥಿಲನಾದ್ದರಿಂದ ಅವನ ಮೂಲ ಹೆಸರೆಲ್ಲವೂ ಸಹ ಇದೇ ರೀತಿಯಾಗಿ ಮಿಥಿಲೆಯ ರಾಜ ಮತ್ತು ಜನಕ, ವಿದೇಹ ಈ ಎಲ್ಲ ಹೆಸರುಗಳು ಬಂದವು. ಇವತ್ತು ಮಿಥಿಲೆ ಎನ್ನುವಂತಹದ್ದು ಪ್ರಾಯಶಃ ನೇಪಾಳದಲ್ಲಿ ಇದೆ. ಹಾಗಾಗಿ ಅದು ಸೀತೆಯ ತವರು ಮನೆ. ಹಾಗಾಗಿ ಈಗ ಸೀತೆಯ ವಿಷಯಕ್ಕೆ ಬರೋದಾದರೆ, ಸೀತೆ ಇಂತಹ ಕುಟುಂಬದ ಹಿನ್ನೆಲೆಯಲ್ಲಿ ಬಂದವಳಾದ್ದರಿಂದ ಅವಳಿಗೆ ಜನ್ಮತಃ ಅಂತ ಹೇಳೋದಿಲ್ಲ, ಪ್ರಾಪ್ತಳಾದ ದಿನದಿಂದಲೇ ಉತ್ತಮವಾದಂಥ ಸಂಸ್ಕಾರ ಸಿಕ್ಕಿತ್ತು. ಆ ಹೊತ್ತಿಗೆ ಕ್ಷೀರಧ್ವಜ ಜನಕನಿಗೆ ಸಂತತಿ ಇರಲಿಲ್ಲ ಅವನಿಗೆ. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದ, ಸಂಸ್ಕಾರಗಳನ್ನೆಲ್ಲ ಚೆನ್ನಾಗಿ ಕೊಟ್ಟಿದ್ದ. ಅದಾದಮೇಲೆ ಅವಳು ಸಂಸ್ಕಾರ ಸಂಪನ್ನಳಾದು, ಆದಳು. ಮತ್ತು ಈ ದೇಶದ ಸಂಸ್ಕೃತಿ, ಪರಂಪರಾಗತವಾದಂತಹ ಸಂಪ್ರದಾಯ ಇದೆಲ್ಲವನ್ನು ಸಹ ಅಚ್ಚುಕಟ್ಟಾಗಿ ಚೆನ್ನಾಗಿ ಬಲ್ಲವಳು ಆದಳು. ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ,
ನಮ್ಮೆಲ್ಲ ಈ ಇವತ್ತಿನ ಭಾರತದ ಸಂಸ್ಕೃತಿ ಅಂತ ನಾವು ಏನು ಹೇಳ್ತೇವಲ್ಲ, ಇದಕ್ಕೆ ಕಾರಣೀಕರ್ತಳಾದವಳಲ್ಲಿ ಅವಳು ಸಹ ಒಬ್ಬಳು. ಆದ್ದರಿಂದ ರಾಮ ಕಾಡಿಗೆ ಹೊರಟಾಗ ನಿಮ್ಮ ಪಾಡಿಗೆ ನೀವು ಹೋಗಿ, ನಮ್ಮ ಪಾಡಿಗೆ ನಾವು ಇಲ್ಲಿರ್ತೇವೆ ಅಂತ ಹೇಳುವ ಜಾಯಮಾನ ಅವಳಿದ್ದ ಆಗಿರಲಿಲ್ಲ. ಏನು ಹೇಳಿದಳು? ನಿನ್ನ ಜೊತೆಗೆ ನಾನು ಬರಲೇಬೇಕು. ವಾಸ್ತವಿಕವಾಗಿ ವಿಚಾರ ಮಾಡಿ, ಕೈಕೇಯಿ ಕೇಳಿದ್ದು ವನವಾಸವನ್ನು ರಾಮನಿಗೆ ಮಾತ್ರ ಅಲ್ವಾ? ಆದರೆ ನಿನ್ನ ಸುಖದಲ್ಲಿ ನಾನು ಹೇಗೆ ಭಾಗಿಯೋ ಕಷ್ಟದಲ್ಲೂ ನಾನು ಭಾಗಿ. ಯಾಕೆಂದರೆ ವೇದ ಏನು ಹೇಳ್ತದೆ? ನಾನು ನಿನಗಿಂತ ಪೂರ್ತಿ ಭಿನ್ನಳಲ್ಲ, ನಾನು ಮತ್ತು ನೀನು ಇಬ್ಬರೂ ಸೇರಿ ಒಂದು ಪೂರ್ಣ ವಸ್ತು. ಅರ್ಧೋ ವೈ ಏಷ ಆತ್ಮನೋ ಯತ್ ಪತ್ನಿ, ಯಜುರ್ವೇದದ ಮಂತ್ರ. ಆದ್ದರಿಂದ ಹೀಗೆ ನೀನು ಒಬ್ಬನೇ ಕಾಡಿಗೆ ಹೋದರೆ ಆ ವನವಾಸ ವ್ರತವೂ ಪೂರ್ತಿ ಆಗೋದಿಲ್ಲ. ನಾನು ಇಲ್ಲಿದ್ದರೆ ನಾನಿಲ್ಲಿದ್ದದ್ದೂ ಸಹ ಪೂರ್ತಿ ಆಗೋದಿಲ್ಲ. ಹಾಗಾಗಿ ಆ ವ್ರತದಲ್ಲಿ ನಾನು ಸಹ ಭಾಗಿಯಾಗಿ ನಿನ್ನ ವನವಾಸ ವ್ರತವನ್ನು ಪೂರ್ತಿಯಾಗಿ ಆಗುವುದಕ್ಕೆ ನಾನು ಸಹಕರಿಸಬೇಕು. ಹಾಗಾಗಿ ನನ್ನ ಕಷ್ಟ ನನ್ನ ಸುಖ ಎರಡೂ ಸಹ ನಿನ್ನ ಮೂಲಕ ಅಂಥೇಳಿ ತೀರ್ಮಾನ ಮಾಡಿ ಹೊರಟು ನಿಂತಳು. ಆಗ ಹೊರಟು ನಿಂತಾಗ ಕೌಸಲ್ಯ ಒಂದು ಮಾತನ್ನು ಹೇಳ್ತಾಳೆ. ಈ ಮಾತು ಸೀತೆಗೆ ಅವಳ ಪಾತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ಸೀತೆಗೆ ಹೇಳಿದ್ರಿಂದ ಸಂಬಂಧಪಟ್ಟಿದ್ದು ಅಂತ. ಅದು ಒಂದು. ಎರಡನೇದು, ಸುಮಾರು 9 ಲಕ್ಷ ವರ್ಷಗಳ ಹಿಂದೆ ಹೇಳಿದಂಥ ಮಾತು ಕೌಸಲ್ಯಾದೇವಿ. ಇವತ್ತೂ ಸಹ ಎಷ್ಟು ಪ್ರಸ್ತುತ ಆ ಮಾತು ಅನ್ನೋದನ್ನು ನಾವು ನೋಡಬೇಕು. ರಾಮಾಯಣವನ್ನು ಓದುವಾಗ ನಮ್ಮ ಲಕ್ಷ್ಯ ಕಥೆಯ ಕಡೆಗೆ ಇರಬೇಕು ಸರಿ, ಆದರೆ ಅದಕ್ಕಿಂತ ಹೆಚ್ಚಾಗಿ ಇಂಥ ಮಾತುಗಳ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು. ಯಾಕೆಂದರೆ ಅದು ನಮ್ಮ ಬದುಕಿಗೆ ಬಹಳ ಮುಖ್ಯ. ಏನು ಹೇಳ್ತಾಳೆ? ಸೀತೆಯನ್ನು ಕುರಿತು ಅವಳು ಹೇಳಿದ್ದು ಲೋಕದ ಎಲ್ಲ ಸ್ತ್ರೀಯರನ್ನು ಮನಸ್ಸಲ್ಲಿಟ್ಟುಕೊಂಡು ಹೇಳಿದ್ದಾಳೆ. ಭರ್ತಾರಂ ಅನುಮನ್ಯಂತೆ ವಿನಿಪಾತ ಗತಂ ಸ್ತ್ರೀಯ ಏಷ ಸ್ವಭಾವೋ ನಾರೀಣಾಂ ಅನುಭೂಯ ಪುರ ಸುಖಂ. ಸೀತೆ, ಸಾಮಾನ್ಯವಾಗಿ ಲೋಕದ ಸ್ತ್ರೀಯರ ಸ್ವಭಾವ ಹೇಗಿರುತ್ತದೆ ಅಂತಂದರೆ, ಗಂಡ ಸುಖವಾಗಿದ್ದಾಗ ಅವನ ಸುಖದಲ್ಲಿ ಎಲ್ಲರೂ ಪಾಲುದಾರರು. ಅಂದರೆ ಆಗ ಅವನನ್ನು ಹಾಡಿ ಹೊಗಳಿ ನಮ್ಮನೆಯವರು ಅಂಥವರು ಇಂಥವರು ಅಂತೆಲ್ಲ ಹೇಳ್ತಾರೆ. ಸಾಮಾನ್ಯ ಸ್ತ್ರೀಯರು, ಎಲ್ಲರಿಗೂ ಇದನ್ನು ಅಪ್ಲೈ ಮಾಡುವಂತಿಲ್ಲ ನಾವು. ಆದರೆ ಅವನು ಕಷ್ಟಕ್ಕೆ ಈಡಾದಾಗ ಅವನ ಕಷ್ಟದಲ್ಲಿ ಅವರು ಭಾಗಿಯಾಗಲಿಕ್ಕೆ ಸಿದ್ಧರಾಗಿರುವುದಿಲ್ಲ. ಹಾಗಾಗಿ ವಿನಿಪಾತ ಗತಂ ಸ್ತ್ರೀಯ ಏಷ ಸ್ವಭಾವೋ ನಾರೀಣಾಂ. ಇದು ಸಾಮಾನ್ಯ ಸ್ತ್ರೀಯರ ಸ್ವಭಾವ. ಈ ಸಾಮಾನ್ಯ ಸ್ತ್ರೀಯರು ಅಂತ ಹೇಳಬೇಕಿದ್ರೆ ಅವರು ಮಾನ್ಯ ಸ್ತ್ರೀಯರಲ್ಲ ಅಂತಲೇ ಅರ್ಥ. ಆ ಸಾಮಾನ್ಯ ಅನ್ನೋಲ್ಲಿ ಸಹ ತೆಗೆದುಬಿಟ್ರೆ ಆಯಿತು ಅಷ್ಟೇ. ಹಾಗಾಗಿ ಸಾಮಾನ್ಯ ಸ್ತ್ರೀಯರು ಅಂದರೆ ಸಂಸ್ಕಾರ ರಹಿತರಾದಂಥ ಸ್ತ್ರೀಯರು ಹೀಗೆ ವಿಚಾರ ಮಾಡ್ತಾರೆ. ಅನುಭೂಯ ಪುರಾ ಸುಖಂ, ಅವನಿಂದಲೇ ಇಂಥ ಸಾಕಷ್ಟು ಸುಖವನ್ನು ಅನುಭವಿಸಿರ್ತಾರೆ. ಆದರೆ ಅವನಿಗೇನೋ ತೊಂದರೆ ಆಯಿತು, ಆಫೀಸಲ್ಲಿ ಅವನ ಕೆಲಸದಿಂದ ತೆಗೆದುಹಾಕ್ಬಿಟ್ರು, ಇವತ್ತಿನ ಕಾಲಕ್ಕೆ ಹೊಂದಿಸಿ ಹೇಳೋದಾದರೆ, ಅಥವಾ ಪ್ರಮೋಷನ್ ನಿಂತು ಹೋಯಿತು, ಏನೋ ಆಯ್ತಪ್ಪ. ಅದಾದಮೇಲೆ ಮತ್ತೆ ಶುರು ಆಗುತ್ತದೆ ಯು ಎಂ ವಯಂ ವಯಂ. ಇವತ್ತು ನಾವು ಇದನ್ನು ನೋಡ್ತೇವೆ. ಎಷ್ಟು ಹಿಂದೆ ಹೇಳಿದ್ದಾಳೆ ಈ ಮಾತನ್ನು ಕೌಸಲ್ಯ ನೋಡಿ. ಅಷ್ಟೇ ಅಲ್ಲ, ಅಲ್ಪಾಮಪ್ಯಾಪದಂ ಪ್ರಾಪ್ಯ, ಸ್ವಲ್ಪ ಅವನ ಜೀವನದಲ್ಲಿ ಸಂಕಟ ಬಂದರೂ ಸಹ, ಕಷ್ಟ ಆದರೂ ಸಹ, ದುಷ್ಯಂತಿ ಪ್ರಜಹಂತಿ. ದುಷ್ಯಂತಿ ಅವನನ್ನು ದೂಷಿಸ್ತಾರೆ ಒಂದು, ಮತ್ತು ಪ್ರಜಹಂತಿ ಎರಡನೇ ಮಾತು ಬಹಳ ಮುಖ್ಯ ಇವತ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ, ನನ್ನ ಪ್ರಸಿದ್ಧ ಒಬ್ಬ ಲಾಯರ್ ಮಿತ್ರರವರೊಂದು ಮಾತು ಹೇಳ್ತಿದ್ರು. ನಾನು ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ. ಇವತ್ತು ಕೋರ್ಟಿನಲ್ಲಿ ಸುಮಾರು 65% ಇಂಥ ಕೇಸ್ಗಳೇ ಸಿಗ್ತವೆ ಅಂತ. ಕೌಸಲ್ಯ ಮಾತು ಎಷ್ಟು ಸತ್ಯ ನೋಡಿ. ಪ್ರಜಹಂತಿ ಅಂದರೆ ಅವನನ್ನು ಬಿಟ್ಟೇ ಬಿಡ್ತಾರೆ ಹೀಗೆ ಅಂತ. ಹೀಗೆ ಅಸತ್ಯಶೀಲಾ, ಅವ್ರ ಬಗ್ಗೆಲ್ಲ ವಿಶೇಷಣ ಇದೆ, ಹಿಂಗೆ ಇರ್ತಾರೆ. ಅಸತ್ಯಶೀಲ ಅಂದರೆ ತವ್ರ ಮನೆಗೆ ಹೋಗಿ ಒಂದು ಮಾತು ಹೇಳ್ತಾರೆ, ಗಂಡನ ಮನೆಗೆ ಬಂದ ಇನ್ನೊಂದು ಮಾತನ್ನು ಹೇಳ್ತಾರೆ. ಆಮೇಲೆ ಸ್ವತಃ ಹೆಣ್ಣಿನ ತಂದೆ ತಾಯಿಯರೇ ಹೇಳಬೇಕು, ನಿನಗೆ ಆಗದೆ ಇದ್ರೆ ಬಿಟ್ಟು ಬಂದುಬಿಡು ಅಂತ. ಅಷ್ಟು ಕೇಳಿಕೊಂಡು ಆಮೇಲೆ ಮುಂದಿನ ತೀರ್ಮಾನ ಅಷ್ಟೇ. ಏನು ಸಾಧಿಸಿದಾಗಾಯಿತು ಜೀವನದಲ್ಲಿ. ಹಾಗಾಗಿ ಅಸತ್ಯಶೀಲಾ ವಿಕೃತಾ ದುರ್ಗಾ ಅಹೃದಯಾ ಸದಾ. ಇದು ಕೌಸಲ್ಯ ಹೇಳಿದಂಥ ಮಾತು. ಯಾವನೋ ಒಬ್ಬ ಪುರುಷ ಸ್ತ್ರೀಯರ ಬಗ್ಗೆ ಈ ಮಾತನ್ನು ಹೇಳಿದ್ದಿದ್ರೆ ನಾವು ಆಕ್ಷೇಪ ಎತ್ತಬಹುದಿತ್ತೇನೋ. ಆದರೆ ಈ ದೇಶದ ಒಬ್ಬ ಆದರ್ಶ ಹೆಣ್ಣು ಮಗಳು, ಶ್ರೀರಾಮಚಂದ್ರನ ತಾಯಿ ಅಂತ ಕರೆಸ್ಕೊಂಡಂಥ ಕೌಸಲ್ಯೆ
ಈ ಸಂಸಾರಿಕ ಜೀವನವನ್ನು ನಮ್ಮೆಲ್ಲರಿಗಿಂತ ಹೆಚ್ಚು ಅನುಭವಿಸಿದವಳು, ದಶರಥನ ಕಷ್ಟ ಸುಖಗಳಲ್ಲಿ ಸಮಸಮನಾಗಿ ಭಾಗಿಯಾದವಳು, ಅವಳಿಂಥ ಮಾತನ್ನು ಹೇಳ್ತಾಳೆ ಅಂದರೆ ನಾವು ಇದನ್ನು ಪೂರ್ತಿ ಅಲ್ಲಗಳೆಯೋದಕ್ಕಾಗುವುದಿಲ್ಲ ಒಂದು. ಮತ್ತು ಅವಳು ಮಾತಿನ ಬಹುವಂಶಗಳನ್ನು ನಾವು ಇವತ್ತು ಬಹಳಷ್ಟು ಕಡೆಗೆ ನೋಡ್ತೇವೆ ಕೂಡ. ಆದ್ದರಿಂದ ರಾಮಾಯಣ ಹೇಳುವಂಥ ಮಾತು ಅದು ಬಹಳಷ್ಟು ಸಲ ನಮ್ಮ ಜೀವನಕ್ಕೆ ಮತ್ತು ನಾವು ಬದುಕಿದಂಥ ಕಾಲಘಟ್ಟಕ್ಕೆ ಅತ್ಯಂತ ಹತ್ತಿರವಾಗಿ ಇರುವಂತಹದ್ದು. ಇಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಸೀತೆ ಹೇಳ್ತಾಳೆ, ಅಮ್ಮ ನೀವು ಹಿರಿಯರಾಗಿ ಎಲ್ಲ ಮಾತನ್ನು ಹೇಳುವುದು ಕರ್ತವ್ಯ. ಆದರೆ ಇದೆಲ್ಲವನ್ನೂ ಸಹ ನನ್ನ ತವರು ಮನೆಯಲ್ಲಿ ನನ್ನ ತಾಯಿ ನನಗೆ ಮೊದಲೇ ಶಿಕ್ಷಣವನ್ನು ಕೊಟ್ಟಿದ್ದಾಳೆ. ಹಾಗಾಗಿ ನಿಮ್ಮ ಸೊಸೆ ಈ ವಿಷಯದಲ್ಲಿ ಸಾಕಷ್ಟು ಸುಶಿಕ್ಷಿತಳಿದ್ದಾಳೆ, ಕಿಂಚಿತ್ತೂ ಯೋಚಿಸಬೇಡಿ. ಯಾಕೆ ಈ ಮಾತನ್ನು ಹೇಳ್ತಾಳೆ ಅಂದರೆ ಕೌಸಲ್ಯಲ್ಲಿ ಹೇಳ್ತಾಳೆ, ನನ್ನ ಮಗ ಇಷ್ಟು ದಿವಸ ರಾಜಕುಮಾರ, ಈಗ ವನವಾಸಿ, ಅವನ ಈ ವನವಾಸದ ಕಷ್ಟವನ್ನು ನೋಡಿ ಅವನನ್ನು ಬಿಡಬೇಡ ಅಂತ ಕಂಠತಃ ಹೇಳ್ತಾಳೆ ಅಲ್ಲಿ. ಆಗ ಸೀತೆ ಹೇಳುವಂಥ ಮಾತು. ಹಾಗಾಗಿ ಈ ಮಾತು ಇಂದಿನವರೆಗೂ ಸಹ ಹಾಗೆ ಅನುವರ್ತಿಸಿಕೊಂಡು ಬಂದಿದೆ ಅಂತ ನೆನಪಿಸೋದಕ್ಕೋಸ್ಕರ ನಾನು ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಇಂತಹ ಸೀತೆ ಕಾಡಿಗೆ ಬರ್ತೇನೆ ಅಂತ ಹೊರಟಾಗ ರಾಮ ಪರಿಪರಿಯಾಗಿ ಹೇಳ್ತಾನೆ, ನೀನು ಬರೋದು ಬೇಡ. ಕಾರಣ 2-3 ಕೊಡ್ತಾನೆ. ಒಂದು, ನೀನು ಸುಖದಲ್ಲಿ ಬೆಳೆದವಳು, ಕಾಡಿನಲ್ಲಿ ಯಾವ ಸುಖ ನಿರೀಕ್ಷಣೆ ಮಾಡ್ತೀಯೇ? ಒಂದು, ಸರಿಯಾಗಿ ನಡೆದಾಡೋದಕ್ಕೆ ದಾರಿಗಳೇ ಇರೋದಿಲ್ಲ. ಎರಡನೇದಾಗಿ ಕಾಡಿ ಪ್ರಾಣಿಗಳ ಹಿಂಸೆ ಇದ್ದೇ ಇರ್ತದೆ. ಮತ್ತು ಹೊತ್ತಿಗೆ ಸರಿಯಾದಂತಹ ಈ ರೀತಿಯಾದ ಆಹಾರ ಸಿಗುವುದಿಲ್ಲ. ಇದೆಲ್ಲ ತೊಡಕು ಅಲ್ಲಿದ್ದೇ ಇರ್ತದೆ. ಅದರ ಜೊತೆಗೆ ಆ ಕಾಡಿನಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದೇ ಕಷ್ಟ. ಹೀಗಿದ್ದಾಗ ಮತ್ವನ ನಿನ್ನನ್ನು ರಕ್ಷಿಸುವುದು ಇನ್ನೂ ನಮಗೆ ತೊಡಕಾದೀತು. ಈ ಎಲ್ಲ ಕಾರಣದಿಂದ ಹೇಳ್ತೇನೆ, ನೀನು ಬರಬೇಡ, ಇಲ್ಲಿದ್ದು ಅತ್ತೆ ಮತ್ತು ನಿನ್ನ ಮಾವಂದಿರನ್ನು ಸೇವೆ ಮಾಡಿಕೊಂಡು ಸುಖವಾಗಿರು ನೀನು ಅಂತ ಪದೇ ಪದೇ ಹೇಳ್ತಾನೆ ರಾಮ. ರಾಮನ ಮಾತಿನಲ್ಲಿ ಸೀತೆ ಕಷ್ಟಕ್ಕೆ ಗುರಿಯಾಗಬಾರದು ಎನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಆದರೆ ಸೀತೆಗೆ ಏನಾಗಿದೆ ಕೇಳಿದರೆ, ಗಂಡ ಇದ್ದಲ್ಲಿ ನಾನಿರಬೇಕು, ಅದು ನನ್ನ ಕರ್ತವ್ಯ ಅಂತ. ಹಾಗಾಗಿ ಆಕೆ ಹೇಳ್ತಾಳೆ, ಇಲ್ಲ ನಾನು ಬರಲೇಬೇಕು ಅಂತ. ರಾಮ ಮತ್ತೆ ಹೇಳ್ತಾನೆ, ಬೇಡ ನೀನು ಬರಬೇಡ ಇಲ್ಲಿ ಅಂತ. ಆಗ ನೀವೆಲ್ಲರೂ ಸಹ ಯಾವ ಸೀತೆಯನ್ನು ಸೀತಾದೇವಿ, ಸೀತಾ ಮಾತೆ ಅಂತ ಕರಿತೇವೋ ಅಂತಹ ಸೀತೆ ನಮ್ಮೆಲ್ಲ ಆರಾಧ್ಯ ದೇವನಂಥ ರಾಮನನ್ನು ಕುರಿತು ಒಂದು ಕಠೋರವಾದಂಥ ಮಾತನ್ನು ಹೇಳ್ತಾಳೆ. ಆ ಮಾತನ್ನು ಹೇಳುವಾಗಲೂ ಸಹ ಗಂಡನ ಮೇಲಿನ ಅತಿಯಾದ ಪ್ರೀತಿಯಿಂದ ಹೇಳಿದ್ರು ಅಂತಲೇ ವಾಲ್ಮೀಕಿ ಮನೆಗಳ ಮೂಲ ಭಾಗ. ಆದರೂ ಸಹ ತುಂಬಿದ ಸಭೆಯಲ್ಲಿ ಇಂಥ ಮಾತನ್ನು ಹೇಳ್ಬೋದಿತ್ತ ಅನ್ನೋದು ಪ್ರಶ್ನೆ. ಇದನ್ನು ಹೇಳಿದ್ದು ಅವಳು ಏಕಾಂತದಲ್ಲಿ ಅಲ್ಲ, ಸಭೆಯಲ್ಲಿ ಹೀಗೆ ಅಂತ. ಏನು ಹೇಳ್ತಾಳೆ ಅಂತಂದರೆ, ಕಿಂತ್ವಾ ಮನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ನಾನು ಕಾಡಿಗೆ ಬಂದರೆ ನನ್ನನ್ನು ರಕ್ಷಿಸುವುದು ಕಷ್ಟ ಅಂತ ಹೇಳ್ತಿದ್ದೀಯಲ್ಲ. ನಾನು ಅಂದ್ಕೊಂಡಿದ್ದೆ ನನ್ನನ್ನು ರಕ್ಷಿಸುವಂಥ ಸಾಮರ್ಥ್ಯ, ಪೌರುಷ, ವೀರ್ಯ ಎಲ್ಲ ನಿನ್ನಲ್ಲಿ ಉಂಟು ಅಂತ ಅಂದ್ಕೊಂಡಿದ್ದೆ. ಆದರೆ ಹೀಗೆ ನೀನು ಪದೇ ಪದೇ ಹೇಳೋದನ್ನು ಕೇಳಿದರೆ ನಿನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ. ಒಬ್ಬ ಸಾಮಾನ್ಯ ಸ್ತ್ರೀಯರನ್ನೂ ರಕ್ಷಿಸಲಿಕ್ಕಾಗದಂಥ ನೀನು ರಾಜಕುಮಾರನಾಗುವುದು ಹೇಗೆ? ನಾಳೆ ಪ್ರಜೆಗಳ ರಕ್ಷಣೆ ಮಾಡುವುದು ಹೇಗೆ? ಇದೆಲ್ಲ ಅಲ್ಲಿ ನಿಗೂಹಿತವಾದಂಥ ಅರ್ಥ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಮಾತಿನ ನಿಜವಾದ ಅರ್ಥ, ನನ್ನ ಅಪ್ಪ ಏನು ಅಂದ್ಕೊಂಡ ಅಂದರೆ, ನಿನ್ನನ್ನೊಬ್ಬ ಮಹಾಪರಾಕ್ರಮಿ, ನೀನೊಬ್ಬ ಮಹಾ ಗಂಡಸು ಅಂತ ಅಂದ್ಕೊಂಡು ಕೊಟ್ಟ. ಆದರೆ ನನ್ನ ಅಪ್ಪನಿಗೆ ಗೊತ್ತಾಗಲಿಲ್ಲ ಪಾಪ. ಏನು ಅಂದರೆ, ನೀನು ಪುರುಷಾಕಾರದಲ್ಲಿರುವ ಸ್ತ್ರೀ ಅಂತ ನನ್ನ ಅಪ್ಪನಿಗೆ ಗೊತ್ತಾಗಲಿಲ್ಲ. ಕಿಂತ್ವಾ ಮನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪ ರಾಮ ಜಾಮಾತರಂ. ಜಾಮಾತ ಅಂದರೆ ಸಂಸೆಯಲ್ಲಿ ಅಳಿಯ ಅಂತ ಅರ್ಥ. ನಿನ್ನಂಥ ಅಳಿಯನ್ನು ಪಡೆದ್ನಲ್ಲ, ಎಂಥವನೊಂದು ಕೇಳಿದರೆ ಸ್ತ್ರೀಯಂ ಪುರುಷ ವಿಗ್ರಹಂ. ಪುರುಷಾಕೃತಿಯಲ್ಲಿರುವಂಥ ಸ್ತ್ರೀಯನ್ನು ಅವನು ಅಳಿಯನನ್ನಾಗಿ ಮಾಡಿಕೊಂಡ. ಇದು ಗೊತ್ತಾದ ನನ್ನ ಅಪ್ಪ ಎಷ್ಟು ಬೇಸರ ಪಡ್ತಾನೋ. ಹೇಳಬಹುದಾ ಅಂತ ಒಂದು ಪ್ರಶ್ನೆ. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾಳೆ, ತೇಜೋ ನಾಸ್ತಿ ಪರಂ ರಾಮೇ
ಲೋಕದ ಜನ ಏನು ಅಂದ್ಕೊಳ್ತಾರೆ, ರಾಮ ಮಹಾಪರಾಕ್ರಮಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ರಾಮನಲ್ಲಿ ಅಂಥ ತೇಜಸ್ಸು, ಅಂಥ ಪರಾಕ್ರಮ, ಅಂಥ ಅದಟು ಶಕ್ತಿ ಏನೂ ಇಲ್ಲ. ಅವರು ನಿನ್ನ ಬಗ್ಗೆ ಅಂದ್ಕೊಂಡಿದ್ದಲ್ಲ, ಘೋರಾತಿ ಘೋರ ಸುಳ್ಳು ಅಂದುಬಿಟ್ಲು. ಇದು ಮಾತನ್ನು ಕೇಳಿದಾಗ ನಾವು ಸೀತೆಯ ಬಗ್ಗೆ ಕಠೋರ ಭಾವ ತಾಳಬೇಕು, ರಾಮನ ಬಗ್ಗೆ ಪಶ್ಚಾತ್ತಾಪ ಪಡಬೇಕು ಅಂತ ಗೊತ್ತಾಗೋದಿಲ್ಲ. ವಾಲ್ಮೀಕಿ ಮುನಿಗಳು ನಮಗೆ ತಿಳಿಸ್ತಾರೆ, ನೀವು ಎರಡನ್ನೂ ತಾಳಬೇಡಿ ಅಂತ. ಯಾಕೆಂದರೆ ಹೇಳಿದವಳು ಸೀತಾದೇವಿ, ಹೇಳಿಸಿಕೊಂಡವನು ರಾಮ. ಆದರೆ ರಾಮ ಇದಕ್ಕೆ ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆಯನ್ನು ವಾಚಿಕವಾಗಿ ಕೊಡಲೇ ಇಲ್ಲ. ಸ್ವಾರಸ್ಯ ಅಂದರೆ ವ್ಯಾಖ್ಯಾನಕಾರರು ತಟಸ್ಥರು ಎಲ್ಲರೂ ಸಹ. ಯಾಕೆ ರಾಮ ಸುಮ್ಮನೆ ಇದ್ದ ಅಂತಂದರೆ, ಮುಂದೆ ಆ ಪಂಚವಟಿ ಪ್ರಕರಣ, ಅದಕ್ಕೂ ಮೊದಲು ಖರದೂಷಣರಾದಿಗಳನ್ನು ರಾಮ ಒಬ್ಬನೇ 14,000 ರಾಕ್ಷಸರನ್ನು ಸಾಯಿಸ್ತಾನೆ. ಸಾಯಿಸುವ ಸಂದರ್ಭದಲ್ಲಿ ಸೀತೆ ಹೇಳ್ತಾಳೆ, ನೀವೊಬ್ಬರೇ ಹೋಗಬೇಡಿ, ಲಕ್ಷ್ಮಣನನ್ನು ಕರ್ಕೊಂಡು ಹೋಗಿ ಹೀಗೆ ಅಂತ. ರಾಮನಿಗೆ ಸೀತೆ ಹಿಡಿದ ಈ ಮಾತು ಆ 13 ವರ್ಷಗಳ ಕಾಲವೂ ತಲೆಯಲ್ಲಿತ್ತು ಎನ್ನುವುದು ಬಲ್ಲವರ ಅಭಿಪ್ರಾಯ. ಹಾಗಾಗಿ ಅಂದು ಹೇಳಿದ್ದಲ್ಲ ಸೀತೆ, ಕಿಂತ್ವಾ ಮನ್ಯತೆ ವೈದೇಹ ಸ್ತ್ರೀಯಂ ಪುರುಷ ವಿಗ್ರಹಂ ಅಂತ. ಇದಕ್ಕೆ ನಾನು ಸರಿಯಾಗಿ ಬಾಯಿಂದ ಉತ್ತರವನ್ನು ಕೊಡದೆ ಕೃತಿಯಿಂದ ತೋರಿಸಬೇಕು ನನ್ನ ಪತ್ನಿಗೆ ಅಂತ ರಾಮ ತೀರ್ಮಾನಿಸಿದ್ದ ಅನ್ನೋದು ರಾಮಾಯಣವನ್ನು ಬಹಳ ಕಾಲ ಅಧ್ಯಯನ ಮಾಡಿದಂಥ ಹಿರಿಯ ವಿದ್ವಾಂಸರ ಅಭಿಪ್ರಾಯ. ಅದಕ್ಕೋಸ್ಕರ ಏನು ಮಾಡಿದ ಅಂತಂದರೆ, ಆ ಖರದೂಷಣನನ್ನು ಸಂಹರಿಸುವಾಗ ಲಕ್ಷ್ಮಣನ ಕರ್ಕೊಂಡು ಹೋಗಿ ಅಂತ ಎಷ್ಟೇ ಹೇಳಿದರೂ ಸಹ ಅದಕ್ಕೊಪ್ಪದ ರಾಮ ಹೇಳ್ತಾನೆ, ಲಕ್ಷ್ಮಣ ಅಲ್ಲೊಂದು ಗವಿ ಗುಹೆ, ಆ ಗುಹೆಯ ಒಳಗೆ ಸೀತೆಯನ್ನು ಇರಿಸಿ, ರಾಮ ಈ ಗುಹೆಯ ಹೊರಗೆ ನೀನು ಆಕೆಯನ್ನು ರಕ್ಷಿಸುತ್ತಿರು, ಆ ಗುಹೆಯಿಂದ ನಾನು ಯುದ್ಧ ಮಾಡುವುದನ್ನು ಅವಳು ನೋಡಬೇಕು ಹೇಗೆ ಅಂತ. ಅಂದರೆ ಇಂಡೈರೆಕ್ಟಾಗಿ ಏನು ಹೇಳ್ದಂಗಾಯ್ತು, ಆಕೆಯ ಗಂಡ ಪುರುಷಾಕೃತಿಯಲ್ಲಿರುವ ಸ್ತ್ರೀಯೋ ಅಥವಾ ನಿಜವಾಗಿಯೂ ಪುರುಷನ ಅನ್ನೋದನ್ನು ಅವಳು ತಿಳಿಯಬೇಕು ಅಂತ. ಹಾಗಾಗಿ ಲಕ್ಷ್ಮಣ ಹೇಳ್ತಾನೆ, ನಾನು ಬರ್ತೇನೆ ಅಂತ. ಲಕ್ಷ್ಮಣನಿಗೆ ಹೇಳ್ತಾನೆ, ನಾನು ಬರಕೂಡದು, ನೀನು ಸೀತೆ ರಕ್ಷಣೆ ಮಾಡು ಅಷ್ಟೇನೆ ಅಂತ. ಹಾಗಾಗಿ ಸೀತೆಯನ್ನು ಲಕ್ಷ್ಮಣ ಆ ಗವಿಯ ಹೊರಗೆ ನಿಂತು ರಕ್ಷಿಸ್ತಾ ಇದ್ದ. ರಾಮ ಒಬ್ಬನೇ ಒಬ್ಬ 14,000 ಖರದೂಷಣಾದಿ ರಾಕ್ಷಸನ್ನು ಬಗ್ಬಿಡ್ದ. ಪ್ರಾಯಶಃ ಸೀತೆಗೆ ಗೊತ್ತಾಯಿತೋ ಇಲ್ಲೋ ಅದು, ಮುಂದೆ ಆ ಪ್ರಕರಣ ಮುಂದುವರಿಯೋದಿಲ್ಲ. ಆದರೆ ರಾಮ ಯಾಕೆ ಹೀಗೆ ಮಾಡಿದ ಅನ್ನೋದಕ್ಕೆ ಕಾರಣ, ನನಗೆ ರಾಮಾಯಣದ ಮೇಲೆ ಬಹಳಷ್ಟು ವರ್ಷಗಳ ಕಾಲ ಪರಿಶ್ರಮ ಪಟ್ಟಂಥ ಒಬ್ಬ ಹಿರಿಯರು ಈ ಮಾತನ್ನು ಹೇಳಿದರು. ಹೌದು, ವಾಚಿಕವಾಗಿ ಹೇಳಲಿಲ್ಲ, ಮುಂದೆ ನೋಡಿ ರಾಮ ಮಾಡಿ ತೋರಿಸ್ತಾನೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನಾನು ಇಷ್ಟನ್ನು ಹೇಳಿದೆ. ಇತ್ತೀಚೆಗೆ ಆ ಗುಹೆಯನ್ನು ಸಹ ನಾವು ನೋಡಿ ಬಂದ್ವಿ. ನನ್ನ ಸ್ನೇಹಿತರು ಇಲ್ಲೇ ಇದ್ದಾರೆ, ಅವರು ನನ್ನನ್ನು ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿದ್ದರು. ಅಲ್ಲಿ ಸೀತಾ ಗುಫಾ ಅಂತ. ಆ ಸಂದರ್ಭ ನಮಗೆ ಗೊತ್ತಿದ್ದರೆ ಅಲ್ಲಿ ಹೋದಾಗ ನಮಗೆ ಇದೆಲ್ಲ ಸ್ಪಷ್ಟವಾಗಿ ಮನಸ್ಸಿಗೆ ಬರ್ತದೆ. ಆದರೆ ಸೀತೆ ಹೆಸರಿನಲ್ಲಿ ಗುಫಾ ಯಾಕೆ ಅಲ್ವಾ? ಹಾಗಾಗಿ ಆ ಸೀತಾ ಗುಫಾ ಎನ್ನುವಂಥದ್ದು ಪಂಚವಟಿಯಲ್ಲಿ ಇಂದಿಗೂ ಸಹ ನಮಗೆ ನೋಡೋದಕ್ಕೆ ಸಿಗ್ತದೆ. ಖಂಡಿತವಾಗಿಯೂ ಭದ್ರವಾದಂಥ ಗುಫಾನೇ ಅದು. ಹೋಗೋದೇ ಒಂದು ಸಾಹಸ ಒಳಗಡೆಗೆ. ಅಷ್ಟು ಭದ್ರವಾಗಿ ರಾಮ ಆಕೆಯನ್ನು ಇರಿಸಿ ಮುಂದೆ ತನ್ನ ಕರ್ತವ್ಯವನ್ನು ಪೂರೈಸಿದ. ಅಲ್ಲಲ್ಲ, ಹಾಗೆ ಈ ಮಾತಿಗೆ ಅವನು ಉತ್ತರ ಕೊಡಲಿಲ್ವಲ್ಲ, ಅದನ್ನು ಕೃತಿಯಿಂದ ತೋರಿಸಿದ ಅಂತ. ಪುರುಷ ವಿಗ್ರಹ ಅಂತ ಹೇಳುವಾಗ ಸೀತೆಗೂ ಕೂಡ ಪರಾಕ್ರಮ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಹೇಳಿದ್ದಲ್ಲ. ಅದು ಪರಾಕ್ರಮವನ್ನು ನೋಡಿಯೇ ಬಗ್ಗೆ ಹಾಕೊಂಡು ಬಂದಿತ್ತು ಅಂತ ರಾಮಾಯಣವೇ ಹೇಳುತ್ತೆ. ಅಂತಂದಾಗ ಅಷ್ಟು ದೂರ ಹೋಗ್ಬೇಕಾ ಅಂತ ರಾಮ ಪರಾಕ್ರಮ ತೋರಿಸ್ಲಿಕ್ಕೆ? ಹಾಗಿಲ್ಲದೆ ರಾಮ ಏನು ಹೇಳಬೇಕು ಅಂತ ಉಳಿದು ಬಿಡ್ತದೆಲ್ಲ. ಅಲ್ಲಿ ಒಂದೋ ಬಾಯಿಂದ ಹೇಳಬೇಕು ಅಥವಾ ಕೃತಿಯಿಂದ ತೋರಿಸ್ಬೇಕು. ಈಗ ಅರ್ಥ ಮಾಡ್ಕೊಂಡ್ರೆ ಅವರ ಮಾತು ಅದು ಯಾವ ಸಂದರ್ಭಕ್ಕೆ ಯಾಕೆ ಹೇಳಿರ್ಬೋದು ಅಂತ ರಾಮ ಅರ್ಥ ಮಾಡ್ಕೊಂಡ ಮುಂದಕ್ಕೆ ಹೋದಷ್ಟೇ. ಹಾಗೆ ಅವರು ಬರೆಯೋದಿಲ್ಲ ವ್ಯಾಖ್ಯಾನಕಾರಲ್ಲಿ, ಏನೂ ಇಲ್ಲ ಅದಕ್ಕೆ. ಈಗ ವಿಶ್ವಾಸ ಎಲ್ಲ ಅದು ಎನ್ ಟಿ ಶ್ರೀನಿವಾಸ್ ಅವರು ಇದೇ ವಿವರಣೆಯನ್ನು
ನನ್ನ ವಿದ್ಯಾರ್ಥಿ ಜೀವನದಲ್ಲೇ ಕೇಳಿದ್ದೆ ಅವ್ರ ಹತ್ರ ಇದಕ್ಕೇನು ಅಂತ. ಅವರು ಸ್ಪಷ್ಟವಾಗಿ ಇದೇ ಮಾತನ್ನು ಹೇಳಿದರು. ಅದು ರಾಮನ ವಿಶೇಷತೆ ಏನು ಕೇಳಿದರೆ, ಅವನು ಬಹಳಷ್ಟು ಸಲ ಮಾತಿಗೆ ಮಾತು ಹೇಳೋದಿಲ್ಲ, ಅವನು ಕೃತಿಯಿಂದ ತೋರಿಸ್ತಾನೆ ಹೀಗೆ ಅಂತ. ಪರಾಕ್ರಮ ದೃಷ್ಟಿಯಿಂದ ಸರಿ, ಆದರೆ ಸೀತೆಗೆ ಪರಾಕ್ರಮ ತೋರಿಸಬೇಕಾದ ಇಲ್ಲವೇ ಇಲ್ಲ. ಮೊದಲೇ ಅದು ನೋಡಿಯೇ ಮದುವೆ ಅದು ಪ್ರಾಣವೇ ಆಗತ್ತ. ಪ್ರಾಯಶಃ ಅನಿಸುತ್ತೆ, ತುಂಬಿದ ಸಭೆಯಲ್ಲಿ ಎಲ್ಲೋ ಹೇಳಿದಾಗ ಅವನಿಗೆ ಒಂದು ಕಡೆ ಅದು ಪಿಂಚ್ ಆಯ್ತಾನೋ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ರಾಮನಿಗೆ ರಾಮನ ವ್ಯಕ್ತಿತ್ವಕ್ಕೆ ಬರುತ್ತೆ. ಅಲ್ಲ, ಅದ್ರ ಮೊದಲೇ ವಾಲ್ಮೀಕಿ ಮುನಿಗಳು ಮೊದಲೇ ಹೇಳ್ಬಿಟ್ಟಿದ್ದಾರೆ, ಗಂಡನ ಮೇಲಿನ ಪ್ರೀತಿಯಿಂದ ಅಂತ. ಪ್ರೀತಿಯಿಂದನೇ ಹೇಳಿರಲಿ, ಹೇಳುವ ಜಾಗ ಎಲ್ಲಿ ಅನ್ನೋದು ಪ್ರಶ್ನೆ ಅಷ್ಟೇನೆ. ಅದಕ್ಕೋಸ್ಕರ ರಾಮ ಅದಕ್ಕೆ ಅಲ್ಲಿ ಮೌನದಿಂದಿದ್ದು ಮುಂದೆ ಉತ್ತರವನ್ನು ಕೊಟ್ಟಿದ್ದಾನೆ ಎನ್ನುವಂತಹದ್ದು ಬಲ್ಲವರು ನೀಡುವಂಥ ಸಮಾಧಾನ. ಇಷ್ಟರ ಮೇಲೆ ನಾವು ವ್ಯಕ್ತಿಗತವಾಗಿ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಬೇಕಾದರೂ ಸಹ ಅರ್ಥ ಮಾಡಬಹುದು. ಮೂಲದಲ್ಲಿ ನಿಂತು ಅವಳು ಹೇಳಿದ್ದು ಇಷ್ಟು ಈ ರೀತಿಯಲ್ಲಿ ಇದೆ. ಇಷ್ಟು ಹಿನ್ನೆಲೆಯಲ್ಲಿ ಸೀತೆ ಹಾಗೆ ಅಂತ ಅವಳಿಗೆ ಧರ್ಮ ಪ್ರಜ್ಞೆ ಇರಲಿಲ್ಲ ಅಂತ ಹೇಳೋಕ್ಕಾಗತ್ತೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವಳ ಮನೆಯಿಂದಲೇ ಆ ಧರ್ಮ ಪ್ರಜ್ಞೆ ಅವಳಿಗೆ ವಿವಾಹ ಪೂರ್ವದಲ್ಲೇ ಅದೆಲ್ಲ ಸಿಕ್ಕಿತ್ತು ಅವಳಿಗೆ. ಆಕೆ ರಾಮನಿಗೆ ಒಂದು ಮಾತನ್ನು ಹೇಳುವಂಥ ಸಂದರ್ಭ ಇದೆ. ಎಲ್ಲಿ ಅಂದರೆ ದಂಡಕಾರಣ್ಯಕ್ಕೆ ರಾಮ ಬಂದು ಅಲ್ಲಿಂದ ಮುಂದೆ ಪಂಚವಟಿ ಎತ್ತ ಹೋಗಬೇಕು. ಅದಕ್ಕೂ ಮೊದಲು ಅಗಸ್ತ್ಯರನ್ನು ಸಂಧಿಸ್ತಾನೆ. ಅಗಸ್ತ್ಯರತ್ತ ಆತ ಕೇಳ್ತಾನೆ, ನಾನು ಎಲ್ಲಿ ವಾಸ ಮಾಡಿದರೆ ನನ್ನ ಮುಂದಿನ ಕಾರ್ಯ ಉದ್ದೇಶಗಳಿಗೆ ಅನುಕೂಲ ಅಂತ. ಆಗ ಪಂಚವಟಿಯನ್ನು ಅವರು ಹೇಳ್ತಾರೆ. ಯಾಕೆ ಅಂತಂದರೆ ನೀನು ಅಲ್ಲಿ ಹೋದರೆ ನಿನ್ನ ಮುಂದಿನ ಉದ್ದೇಶಕ್ಕೆ ಅನುಕೂಲ ಅಂತ. ಆ ಸಂದರ್ಭದಲ್ಲಿ ರಾಮ ಆಯಿತು, ನಾನು ಬಂದ ಉದ್ದೇಶವನ್ನು ಈಡೇರಿಸ್ತೇನೆ, ಆ ರಾಕ್ಷಸರ ವಧೆಯನ್ನು ನಾನು ಮಾಡ್ತೇನೆ, ಋಷಿಮುನಿಗಳಿಗೆ ತೊಂದರೆ ಕೊಡ್ತಾ ಇರುವಂತಹ ರಾಕ್ಷಸರ ವಧೆ ಮಾಡ್ತೇನೆ ಅಂತ ಹೇಳ್ತಾನೆ. ಸೀತೆ ಅಲ್ಲಿ ಏನೂ ಹೇಳುವುದಿಲ್ಲ. ಈ ಮಾತನ್ನು ಕೇಳಿಕೊಂಡು ಬಂದ ಆದ ಮೇಲೆ ಅವಳು ರಾಮ ಒಬ್ಬನಿರುವಾಗ ಆಕೆ ಈ ರೀತಿಯಾಗಿ ರಾಮನ ಜೊತೆಗೆ ಸಂಭಾಷಣೆಗೆ ತೊಡಗ್ತಾಳೆ. ಇನ್ನೇನಿಲ್ಲ, ಅಗಸ್ತ್ಯರ ಹತ್ರ ನೀವು ಹೇಳಿ ಬಂದ್ರಿ, ಅದ್ರ ಜೊತೆಗೆ ಧನುಸ್ಸನ್ನು ಏರಿಸಿದ್ರಿ, ರಾಕ್ಷಸರನ್ನು ಸಂಹಾರ ಮಾಡ್ತೇನೆ, ನನ್ನ ವನವಾಸದ ಉದ್ದೇಶಗಳಲ್ಲಿ ಅದೂ ಸಹ ಒಂದು ಅಂತ ಹೇಳಿ ಬಂದ್ರಿ. ನನಗಿಲ್ಲೇ ಈಗ ಸಂಶಯ, ಗಾಬರಿ, ದುಗುಡ ಎಲ್ಲ ಶುರುವಾಗಿದೆ ಅಂದ್ಲು ಸೀತೆ. ಏನು ಅಂತಂದರೆ, ತ್ರೀಣ್ಯೇವ ವ್ಯಸನಾನ್ಯದ್ಯ ಕಾಮಜಾನೆ ಭವಂತ್ಯುತ ಮಿಥ್ಯಾವಾಕ್ಯಂತು ಪರಂ ತಸ್ಮಾತ್ ಗುರುತರಾವುಭೌ. ಸಾಮಾನ್ಯವಾಗಿ ಕ್ಷತ್ರಿಯರಿಗೆ 3 ತರಹದ ವ್ಯಸನಗಳಿರ್ತವೆ ಅಂತ. ವ್ಯಸನ ಅನ್ನೋದಕ್ಕೆ ಒಂದು ಸಂಕಟ ಅನ್ನುವಂಥ ಅರ್ಥ, ಇನ್ನೊಂದು ವ್ಯಸನ ಅಂದರೆ ಚಟ ಎನ್ನುವಂಥ ಅರ್ಥವೂ ಉಂಟು. ಈ ಕ್ಷತ್ರಿಯರಿಗೆ ಈ 3 ತರಹದ ಸಣ್ಣ ಕೆಟ್ಟ ಬುದ್ಧಿ ಅನ್ನೋ ತರಹ ಉಂಟು. ಯಾವ್ಯಾವುದು ಅಂದರೆ ಮಿಥ್ಯಾವಾಕ್ಯಂ. ಮಿಥ್ಯಾವಾಕ್ಯ ಅಂದರೆ ಸುಳ್ಳನ್ನು ಹೇಳುವುದು ಅವರವರ ವ್ಯವಹಾರಕ್ಕೆ ತಕ್ಕ ಹಾಗೆ. ಎರಡನೇದು ಏನು ಅಂದರೆ ಅದಕ್ಕಿಂತ ಮಿಗಿಲಾದದ್ದು ಪರದಾರಾಭಿಮರ್ಶನಂ. ಪರಸ್ತ್ರೀಯನ್ನು ತನ್ನವಳನ್ನಾಗಿ ಪ್ರಯತ್ನ ಮಾಡುವುದು, ತನ್ನವಳನ್ನು ಆಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವುದು. ಅದಕ್ಕಿಂತ ಭೀಕರವಾದಂಥದ್ದು ಏನು ಅಂದರೆ ವಿನಾ ವೈರಂಚ ರೌದ್ರತ. ಯಾರ ಜೊತೆಗೂ ದ್ವೇಷ ಇಲ್ಲದೆ ಇದ್ದರೂ ಸಹ ಅವರ ಜೊತೆ ದ್ವೇಷ ಕಟ್ಕೊಳ್ಳೋದು. ಹಾಗಾಗಿ ಈ 3 ತರಹದ ಒಂದು ವ್ಯಸನ ಈ ಕ್ಷತ್ರಿಯರಿಗೆ ಬಂದಿರ್ತವೆ. ಹಾಗಾಗಿ ಅವಳು ಇಷ್ಟು ಹೇಳ್ತಾಳೆ, ಮಿಥ್ಯಾವಾಕ್ಯದ ಬಗ್ಗೆ ನನಗೆ ಸಂಶಯ ಇಲ್ಲ, ನೀವೆಂದೂ ಸುಳ್ಳು ಹೇಳೋರು ಅಲ್ವೇ ಅಲ್ಲ. ಯಾಕೆಂದರೆ ರಾಮೋ ದ್ವಿರ್ನಾಭಿಭಾಷತೆ. ಒಂದು ಸಲ ಹೇಳಿದ ಅಂದರೆ ಮುಗೀತು ಅಷ್ಟೇ. ಹೇಳಿದೇನೆ ಮತ್ತು ಪುನಃ ಎಷ್ಟನ್ನು ಮಾಡಿ ತೋರಿಸಬಹುದು, ಆದರೆ ಸುಳ್ಳನ್ನು ಹೇಳೋದಿಲ್ಲ ಅವನಿಗೆ ಅಂತ. ಮತ್ತು ಭೂತಂ ನ ಭವಿಷ್ಯತಿ ರಾಘವ. ಮಿಥ್ಯಾವಾಕ್ಯ ಅನ್ನೋದು ಈ ಹಿಂದೆ ನೀನು ಹೇಳಲಿಲ್ಲ, ಈಗಲೂ ಹೇಳ್ತಾ ಇಲ್ಲ. ನ ಭವಿಷ್ಯತಿ, ಮುಂದೂ ಸಹ ನೀನು ಹೇಳೋದಿಲ್ಲ. ಅಂದರೆ ಕಾಲತ್ರಯದಲ್ಲೂ ಸಹ ರಾಮ ಏನನ್ನು ಹೇಳುವವನು? ಸತ್ಯವನ್ನೇ ಹೇಳುವವನು. ಇಷ್ಟಾದ ಮೇಲೆ ಕುತೋ ಅಭಿಲಷಣಂ ಸ್ತ್ರೀಣಾಂ ಪರೇಶಾಂ. ಇನ್ನು ಪರಸ್ತ್ರೀಯನ್ನು ನೀನು ಕಣ್ಣೆತ್ತಿಯೂ ನೋಡೋದಿಲ್ಲ. ಯಾಕೆಂದರೆ ಅದು ನಿನ್ನ ವ್ರತ. ನಿನ್ನೆ ಹೇಳಿದ್ದೀನಿ ನಾನು, ದಶರಥನಿಗೆ 353 ಪತ್ನಿಯರು. ಆದರೆ ಅದನ್ನು ರಾಮ ಆ ಪರಂಪರೆಯನ್ನು ವಿಚ್ಛಿತ್ತಿಗೊಳಿಸಿದವನು.
ನಾನು ಹೀಗಿರಬಾರದು ಅಂಥೇಳಿ ಆತ ಏಕಪತ್ನಿ ವ್ರತಸ್ಥನಾದವನು ಹೆಚ್ಚೇಕೆ ಅವನ ಆ ವಿಷಯದಲ್ಲಿ ನಿಯತ್ತು ಹೇಗಿತ್ತು ಅಂತಂದರೆ ಶಿವಧನಸ್ಸನ್ನು ಮುರಿದಾದ್ಮೇಲೆ ಜನಕ ರೆಡಿಯಾಗಿಬಿಟ್ಟ ಮಗಳನ್ನು ಕೊಡೋದಕ್ಕೆ. ಸೀತೆಯ ಮನಸ್ಸಲ್ಲೂ ಇತ್ತು, ವಾಲ್ಮೀಕಿ ರಾಮಾಯಣದ ಪ್ರಕಾರ ಅಲ್ಲ, ತುಳಸಿ ರಾಮಾಯಣ ಮತ್ತು ಕಂಬರಾಮಾಯಣದ ಪ್ರಕಾರ. ಆದರೆ ರಾಮ ಏನು ಹೇಳಿದ ಅಂದರೆ, ಇದೆಲ್ಲ ಆಯಿತು ಸರಿ, ನನ್ನ ಅಪ್ಪ ಬರಬೇಕು, ಅವನು ಒಪ್ಪಬೇಕು, ಒಪ್ಪಿ ನನಗೆ ಅನುಮತಿ ಕೊಟ್ಟರೆ ನಾನು ಸೀತೆಯನ್ನು ಒಲಿಸ್ತೇನೆ ಅಂದ. ಇದೆಲ್ಲ ಗೊತ್ತಿತ್ತು ಅವಳಿಗೆ. ಹಾಗಾಗಿಯೇ ದಾರ ಅಂದರೆ ಸಂಸ್ಥೆಯಲ್ಲಿ ಹೆಂಡತಿ ಅಂತ ಅರ್ಥ. ಪರಸ್ತ್ರೀಯರ ವಿಷಯದಲ್ಲಿ ರಾಮ ಇಷ್ಟು ಕಠೋರನಾಗಿ ಇದ್ದವನು. ಅದಕ್ಕೋಸ್ಕರ ತೃತೀಯಂ ಯದಿದಂ ರೌದ್ರಂ, ಆದರೆ ದ್ವೇಷ ಇಲ್ಲದೇನೆ ರೌದ್ರವನ್ನು ತಾಳಿ ಬೇರೆಯವ್ರ ಜೊತೆಗೆ ದ್ವೇಷ ಕಟ್ಕೊಳ್ಳೋದು ಉಂಟಲ್ಲ, ಅಂದರೆ ಒಂದು ರೀತಿಯ ಈ ತೋಳುಬಲದ ಹಮ್ಮು, ಬಿಮ್ಮು, ಚಪಲ, ಇದೆಲ್ಲವೂ ಕ್ಷತ್ರಿಯರಿಗೆ ತೀರಾ ಸಾಧ್ಯ. ಪರಪ್ರಾಣಾಭಿಹಿಂಸನಂ, ಬೇರೆಯವರ ಪ್ರಾಣವನ್ನು ಹಿಂಸಿಸುವುದು. ಯಾಕಿಷ್ಟೆಲ್ಲ ಹೇಳ್ತಿದ್ದೇನೆ ಅಂದರೆ ಇದ್ರ ಬಗ್ಗೆ ನನಗೆ ಸಂಶಯ. ಮೂರನೇ ವಿಷಯದ ಬಗ್ಗೆ ಯಾಕೆ ಹೇಳ್ತೇನೆ ಅಂದರೆ, ಪ್ರತಿಜ್ಞಾತಸ್ತಯಾ ವೀರ, ನೀನಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟೆ ಅಗಸ್ತ್ಯರ ಹತ್ರ, ನಾನು ಈ ರಾಕ್ಷಸರನ್ನು ಸಾಯಿಸಿ ದಂಡಕಾರಣ್ಯದ ಋಷಿಮುನಿಗಳಿಗೆ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿದೆಲ್ಲ. ಋಷೀಣಾಂ ರಕ್ಷಣಾರ್ಥಾಯ ವಧಸ್ಸಂಯತಿ ರಕ್ಷಸಂ. ಹಾಗಾಗಿ ಆ ಋಷಿಗಳ ರಕ್ಷಣೆಗೋಸ್ಕರ ರಾಕ್ಷಸ ವಧೆ ಮಾಡ್ತೇನೆ ಅಂತ ಹೇಳಿದೆಲ್ಲ, ನನಗೆ ಯಾಕೋ ಸರಿ ಬರಲಿಲ್ಲ. ಸೀತೆಯ ಅಭಿಪ್ರಾಯ ಏನು ಅಂತಂದರೆ, ಪ್ರಶ್ನೆ ಇಷ್ಟೇ, ರಾಕ್ಷಸರಿಗೂ ಋಷಿಗಳಿಗೂ ದ್ವೇಷ, ರಾಕ್ಷಸರಿಗೂ ನಮಗೂ ದ್ವೇಷ ಉಂಟಾ? ಇಲ್ಲ. ಹಾಗಾಗಿ ನೀನು ನಮಗೇನು ಮಾಡದೇ ಇರುವಂಥ ರಾಕ್ಷಸರ ಮೇಲೆ ಯಾಕೆ ಶಸ್ತ್ರಪ್ರಯೋಗ ಮಾಡಬೇಕು? ಒಂದು. ಇನ್ನೊಂದೇನು ಅಂದರೆ, ನೀ ಧನಸ್ಸನ್ನು ಏರಿಸಿಬಿಟ್ಟೆ, ಒಂದು ಠೇಂಕಾರ ಮಾಡಿದ್ದಾನೆ, ಇದನ್ನು ಮಾಡಬಾರದು, ಯಾಕೆಂದರೆ ಇದರಿಂದಲೇ ನಾವು ಅವರಿಗೆ ಆಹ್ವಾನ ಕೊಟ್ಟಂಗೆ ಆಗ್ತದೆ ಎನ್ನುವಂಥದ್ದು ಸೀತೆಯ ಮನಸ್ಸಿನಲ್ಲಿರುವಂತಹ ಒಂದು ಭಾವನೆ ಇರಬೇಕು ಪ್ರಾಯಶಃ. ಆದ್ದರಿಂದ ನಾವು ದಂಡಕಾರಣ್ಯಕ್ಕೆ ಹೋಗೋದೇ ಬೇಡ, ಮುಂದೆ ಹೋದ್ರಲ್ವ ಈ ಸಮಸ್ಯೆ. ಹಾಗಾಗಿ ದಂಡಕಾರಣ್ಯ ಪ್ರವೇಶವೇ ಬೇಡ, ಆ ರಾಕ್ಷಸರ ಜೊತೆಗೆ ದ್ವೇಷ ಕಟ್ಕೊಳ್ಳೋದು ಬೇಡ, ಅವ್ರ ಜೊತೆಗೆ ಯುದ್ಧ ಮಾಡೋದು ಬೇಡ, ಮತ್ತು ವ್ಯರ್ಥವಾಗಿ ಅವರನ್ನು ನೀನು ಸಾಯಿಸೋದು ಬೇಡ. ಇದು ಸೀತೆ ಹೇಳಿದಂಥ ಮಾತು. ಇದರಿಂದ ಸೀತೆಗೆ ಧರ್ಮಪ್ರಜ್ಞೆ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಆದರೆ ಸೀತೆ ಹೇಳಿದಂಥ ಈ ಮಾತು ಇದು ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಅಲ್ಲ. ರಾಮ ಅಲ್ಲಿ ಹೇಳಿದ್ದದು ವಿಶೇಷ ಧರ್ಮ. ಯಾಕೆ ಅಂತಂದರೆ, ಆರ್ತಶಬ್ದೋ ನ ಭವೇದಿತಿ ಕ್ಷತ್ರಿಯೈ ಗೃಹ್ಯತೆ ಚಾಪಃ ಅಂತ. ಜಗತ್ತಿನಲ್ಲಿ ದುಃಖಕ್ಕೆ ಈಡಾದವರ ಆರ್ತ ಕ್ರಂದನ ಧ್ವನಿ ಕೇಳಬಾರದು ಅನ್ನೋದಕ್ಕೋಸ್ಕರಲೇ ಕ್ಷತ್ರಿಯರು ಕೈಯಲ್ಲಿ ಧನಸ್ಸನ್ನು ಹಿಡಿತಾರೆ. ಅದು ರಾಮನಿಗೆ ಅದು ಕರ್ತವ್ಯ ಆಗಿತ್ತು. ಕ್ಷತಾತ್ ಕಿಲತ್ರಾಯತ ಇತ್ಯುದಗ್ರಹ, ಆಪತ್ತಿಗೆ ಒಳಗಾದವರನ್ನ ರಕ್ಷಿಸುವವನು ಎನ್ನುವ ಅರ್ಥದಲ್ಲೇ ಕ್ಷತ್ರಿಯ ಎನ್ನುವಂತಹ ಶಬ್ದ ಪ್ರಸಿದ್ಧವಾಗಿದೆ. ಹಾಗಾಗಿ ಎಲ್ಲ ಕಾರಣಗಳಿಂದ ಇದು ನನಗೆ ವಿಶೇಷ ಧರ್ಮ ಅಂತ ರಾಮ ಮುಂದೆ ಹೇಳ್ತಾನೆ. ಆದರೆ ಸೀತೆಯ ಮಾತು ಇಷ್ಟಕ್ಕೆ ಮುಗಿಯೋದಿಲ್ಲ. ಅವಳು ಹೇಳ್ತಾಳೆ, ಅಗ್ನಿ ಸಂಯೋಗವದ್ಧೇತು ಶಸ್ತ್ರ ಸಂಯೋಗ ಉಚ್ಚತೆ. ಕೈಯಲ್ಲಿ ಧನಸ್ಸನ್ನು ಇಟ್ಕೊಳ್ಳೋದು ಅಂದರೆ ಬೆಂಕಿಯ ಪಕ್ಕದಲ್ಲಿ ಸೌದೆ ರಾಶಿ ಇಟ್ಟ ಹಾಗೆ ಅಂತ. ಏನಾಗ್ತದೆ? ಅದು ಉರಿಯುತ್ತದೆ. ಅಂದರೆ ಬೆಂಕಿ ಉರಿಯೋದಕ್ಕೆ ಅದು ಏನು ಮಾಡ್ತದೆ? ಪ್ರೋತ್ಸಾಹವನ್ನು ಕೊಡ್ತದೆ, ಸಹಕರಿಸ್ತದೆ. ಹಾಗೆಯೇ ನಿನ್ನ ಕೈಯಲ್ಲಿ ಧನಸ್ಸಿರುವುದೇ ಒಂದಿಷ್ಟು ದ್ವೇಷಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಆ ಧನಸ್ಸಿನ ಸಹವಾಸ ಬೇಡ ಅಂತ ಸೀತೆ ಹೇಳಿದಾಗ ರಾಮ ಆ ವಿಶೇಷ ಧರ್ಮವನ್ನು ಹೇಳ್ತಾನೆ. ಅದರ ಜೊತೆಗೆ ಸೀತೆ ತನ್ನ ಮಾತನ್ನು ಸಮರ್ಥನೆ ಮಾಡೋದಕ್ಕೆ ಅಲ್ಲೊಂದು ಕಥೆ ಹೇಳ್ತಾಳೆ ರಾಮನಿಗೆ. ಏನು ಅಂದರೆ, ನಮ್ಮ ಹತ್ತಿರದಲ್ಲಿ ಆಯುಧಗಳಿದ್ದರೆ, ಶಸ್ತ್ರಗಳಿದ್ದರೆ ನಾವು ಅದನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸ್ತೇವೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಅಷ್ಟೇ ಅಲ್ಲ, ಅನಗತ್ಯವಾಗಿ ಬಳಸ್ತೇವೆ ಅಂತ. ಏನು ಅಂತಂದರೆ, ಒಬ್ಬ ಋಷಿ ಇದ್ದ ಕಾಡಿನಲ್ಲಿ, ಅವನು ತಪಸ್ಸು ಮಾಡ್ತಾ ಕೂತಿದ್ದ. ಇಂದ್ರನಿಗೆ ಅನಿಸ್ತಂತೆ, ಅದು ಯಾಕೋ ಗೊತ್ತಿಲ್ಲ, ಇವನೊಂದು ಸ್ವಲ್ಪ ಹಾಳು ಮಾಡಬೇಕು ಅಂತ. ಕೊನೆಗೆ ಏನು ಮಾಡ್ದ ಅಂದರೆ, ಅವನ ಹತ್ರ ಒಂದು ಹರಿತವಾದ ಖಡ್ಗವನ್ನು ಕೊಟ್ಟು, ನಾನು ಬರ್ತೇನೆ, ಇದು ನಿನ್ನ ಹತ್ರ ಇಟ್ಟು ಹೋಗ್ತೇನೆ, ಸ್ವಲ್ಪ ಆಗಾಗ ನೋಡ್ತಾ ಇರೋ ಜೋಪಾನ ಅಂತ ಹೇಳೋದ ದೇವೇಂದ್ರ.
ಇವನು ತಪಸ್ಸಿನ ಮಧ್ಯೆಯಲ್ಲೂ ನೋಡ್ತಿದ್ದ, ಜೋಪಾನವ ನೋಡ್ಕೊಂಡಿರು ಅಂತ ಹೇಳಿದ್ದಾನಲ್ಲ ಈಗ ಅಂತ. ಕೊನೆಗೆ ಏನಾಯಿತು ಅಂತಂದರೆ ಇಂದ್ರ ಬರೋದು ಬಹಳ ತಡ ಆಯಿತು. ಇದನ್ನು ಹೇಗೆ ಬಳಸ್ತಾರೆ ನೋಡೋಣ ಅಂತ ಒಂದು ದಿವಸ ಆಲೋಚನೆ ಬಂತು ಅವನಿಗೆ. ಆಮೇಲೆ ಕಾಡಿನಲ್ಲಿ ಸಂಚಾರ ಮಾಡಬೇಕು, ಇವನು ಅದನ್ನು ಹಿಡ್ಕೊಂಡು ಓಡಾಡೋದಕ್ಕೆ ಶುರು ಮಾಡ್ದ. ಕಂಡ ಗಿಡಗಳನ್ನೆಲ್ಲ ಅನಗತ್ಯವಾಗಿ ಕತ್ತರಿಸಿದ. ಕೊನೆಗೆ ಆ ಖಡ್ಗದ ಉಪಯೋಗ ಮಾಡೋಣ ಅಂಥೇಳಿ ಪ್ರಾಣಿಗಳ ಮೇಲೂ ಬಿಟ್ಟಿರೋದು ಬೇಕು ಪ್ರಾಯಶಃ. ಒಟ್ಟಾರೆ ಕಥೆ ಮುಂದುವರೆದು ಸೀತೆ ಹೇಳ್ತಾಳೆ, ಇದರಿಂದಾಗಿ ಅವನಿಗೆ ನರಕ ಪ್ರಾಪ್ತಿ ಆಯಿತು. ಅಂದರೆ ಅಷ್ಟರ ಮಟ್ಟಿಗೆ ಆತ ತಪ್ಪು ಮಾಡಿರಬೇಕಲ್ಲ. ಹಾಗೆ ಮಾಡುವಂತೆ ಪ್ರಚೋದಿಸಿದ್ದು ಯಾವುದು ಅಂತಂದರೆ ಈ ಆಯುಧ. ಆದ್ದರಿಂದ ನೀನು ಅಂದರೆ ಈ ಆಯುಧವನ್ನು ಕೈಯಲ್ಲಿ ಹಿಡಿಯುವುದೇ ನನ್ನ ಪ್ರಕಾರ ತಪ್ಪು. ಹಾಗಾಗಿ ಈ ಧನಸ್ಸು ಬೇಡ, ಬಿಟ್ಬೋಣ, ದಂಡಕಾರಣ್ಯಕ್ಕೆ ಹೋಗೋದು ಬೇಡ, ಈ ಧನಸ್ಸನ್ನು ಹಿಡಿಯೋದು ಬೇಡ, ಮತ್ತು ರಾಕ್ಷಸರನ್ನು ವ್ಯರ್ಥವಾಗಿ ಹನನ ಮಾಡುವುದು ಬೇಡ ಇತ್ಯಾದಿಯಾಗಿ ಸೀತೆ ರಾಮನಿಗೆ ಹೇಳಬೇಕಾದ ಎಲ್ಲವನ್ನೂ ಹೇಳಿ ಕೊನೆಗೆ ತಾನು ಮಾತನಾಡಿದ್ದಕ್ಕೆ ಒಂದು ಸಮರ್ಥನೆಯನ್ನು ಕೊಡ್ತಾಳೆ ಅವಳು. ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮಾರಯೇ ತ್ವಾಂ ನ ಶಿಕ್ಷೆಯೇ. ಇದನ್ನೆಲ್ಲವನ್ನು ಹೇಳಿದ್ದು ನಿಮ್ಮ ಮೇಲಿರುವಂತಹ ಸ್ನೇಹದಿಂದ. ಮತ್ತಷ್ಟೇ ಅಲ್ಲ, ಎರಡನೇ ಮಾತು ಬಹುಮಾನಾಚ್ಚ, ನಿಮ್ಮ ಮೇಲಿರುವಂತಹ ಗೌರವದಿಂದ. ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ನೀವು ಭಾವಿಸಬೇಡಿ. ನಾನು ಹೇಳಿದ್ದೆಲ್ಲವೂ ನನಗಿಂತ ಮೊದಲೇ ನಿಮಗೆ ಗೊತ್ತು. ನಿಮಗೆ ಗೊತ್ತಿದ್ದನ್ನು ನಾನು ನಿಮ್ಮ ಸ್ಮರಣೆಗೆ ತರ್ತಾ ಇದ್ದೇನೆ. ನೋಡಿ, ಕಂಠತ ಹೇಳ್ತಾಳೆ ಅವಳು, ಸ್ಮಾರಯೇ ತ್ವಾಂ ನ ಶಿಕ್ಷೆಯೇ. ನಿಮಗೆ ಗೊತ್ತಿದ್ದನ್ನು ನಾನು ಜ್ಞಾಪಿಸ್ತಾ ಇದ್ದೇನೆ ಅಷ್ಟೇ ಹೊರತು ನಿಮಗೆ ಹೊಸದಾಗಿ ಏನನ್ನೂ ಹೇಳ್ತಾ ಇಲ್ಲ. ಅಲ್ಲ, ಹೇಳ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದೀಯಲ್ಲ ಅಂತಂದರೆ ಅದಕ್ಕೆ ಮತ್ಮನ ಸಮರ್ಥನೆ. ಸ್ತ್ರೀ ಚಾಪಲಾತ್. ಹೆಂಗಸರಿಗೆ ಒಂದು ಗಂಡನ ಮೇಲೆ ಎಲ್ಲೆಲ್ಲ ಪ್ರೀತಿಯಿಂದ ಅವರು ಹೆಚ್ಚಿಗೆ ಮಾತಾಡ್ತಾರೆ ಅವಶ್ಯಕತೆಗಿಂತ. ಇನ್ನು ಸ್ತ್ರೀ ಸಹಜವಾದ ಸ್ವಭಾವದಿಂದಲೂ ಹೆಚ್ಚಿಗೆ ಮಾತಾಡ್ತಾರೆ. ಏತಾತ್ ಉದಾಹೃತಮ್ಮೆ ಧರ್ಮಂಚ ವಕ್ತುಂ ತವಕಸ್ಸಮರ್ಥ. ಹಾಗಾಗಿ ಈ ಸ್ತ್ರೀ ಸ್ವಭಾವಕ್ಕೆ ಅಂಟಿಕೊಂಡು ನಾನು ಹೇಳಿದ್ದೇನೆ, ನಿಮಗೆ ಧರ್ಮವನ್ನು ಬೋಧಿಸೋದಕ್ಕೆ ಇದು ಸರಿ, ಇದು ತಪ್ಪು, ಇದನ್ನು ನೀವು ಮಾಡಿ, ಇದನ್ನು ಮಾಡಬೇಡಿ ಅಂತ ಹೇಳೋದಕ್ಕೆ ಯಾರು ಸಮರ್ಥರು? ನಾನು ಯಾರು? ಆದರೂ ಸಹ ಒಂದು ನಿಮ್ಮ ಮೇಲಿರುವಂಥ ಗೌರವ, ಸ್ನೇಹ ನನ್ನ ನಾಲಿಗೆ ಈ ರೀತಿಯಾಗಿ ಮಾತನಾಡುವಂತೆ ಮಾಡಿಸಿದೆ. ಯಾವುದಕ್ಕೂ ಲಕ್ಷ್ಮಣನ ಜೊತೆಗೆ ಇನ್ನೊಮ್ಮೆ ತೀರ್ಮಾನ ಮಾಡಿ ನೀವು ಕುಳಿತು ಇಬ್ಬರೂ ಸಹ ವಿಚಾರ್ಯ ಬುದ್ಧಿಯಾತು ಸಹಾನುಜೇನ ಕೊನೆಗೆ ಯದ್ರೋಚತೆ ತತ್ಕುರು, ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡಿ ಅಂತ ಹೇಳುವಂಥ ಸೀತೆಗೆ ಎಂಥ ಧರ್ಮಪ್ರಜ್ಞೆ ಇತ್ತು ಅನ್ನೋದು ಸ್ಪಷ್ಟ. ಇದೆಲ್ಲವೂ ಸರಿ. ಆದರೆ ಮತ್ತೆ ಮತ್ತೆ ಕಾಡುವಂಥದ್ದು ಪ್ರಶ್ನೆ ಏನು ಅಂದರೆ ಅದೇನೆ, ತುಂಬಿದ ಸಭೆಯಲ್ಲಿ ಹೀಗೆ ಹೇಳ್ಬೋದಿತ್ತ ಅಂತಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನೋಡಿ ಹೇಗಿದೆ ಆ ಸೀತೆಯ ಧರ್ಮಪ್ರಜ್ಞೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೋಡಿದ್ವಿ. ಆ ಪಂಚವಟಿ ಪ್ರಕರಣದಲ್ಲಿ ಸೀತೆ ತನ್ನ ಮನಸ್ಸಿನಲ್ಲಿ ಬಂದಿದ್ದನ್ನು ಹೇಳುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ, ಅಷ್ಟು ಕಠೋರವಾಗಿ ಅವಳು ಹೇಳ್ತಾಳೆ ಅನ್ನೋದಕ್ಕೆ ಲಕ್ಷ್ಮಣನ ವಿಷಯದಲ್ಲಿ ಹೇಳಿದಂಥ ಮಾತು. ಸೌಮಿತ್ರೇ, ರಾಮ ಹೋಗಿದ್ದಾನೆ, ಮಾರೀಚ ನಿನ್ನೆ ದಿವಸ ಬಂದಿದ್ನಲ್ಲ, ಹಾ ಸೀತೆ ಹಾ ಲಕ್ಷ್ಮಣ ಅಂತ ಅರಚಿಕೊಂಡು ರಾಮನ ಧ್ವನಿಯನ್ನು ಅನುಸರಿಸಿ ಸತ್ತಿದ್ದಾನೆ. ಇದನ್ನು ಕೇಳಿದಾಗ ಸೀತೆಗೆ ರಾಮನಿಗೆ ಆಪತ್ತು ಬಂದಿದೆ ಅಂತ ಒಂದು ರೀತಿಯ ಆಲೋಚನೆ ಬಂತು. ಬಂದವಳು ಹೇಳ್ತಾಳೆ, ನೀನು ಇಲ್ಲಿಂದ ಹೋಗು, ರಾಮನನ್ನು ರಕ್ಷಿಸು. ಸೌಮಿತ್ರೇ ಮಿತ್ರ. ಲಕ್ಷ್ಮಣ ಹೇಳ್ತಾನೆ, ಅಣ್ಣನ ಆಜ್ಞೆ ನಾನು ಮೀರುವಂತಿಲ್ಲ ಅಂತ. ನಾನು ಅದನ್ನೆಲ್ಲ ಲಕ್ಷ್ಮಣ ಪಾತ್ರ ಪರಿಕ್ರಮ ಸಂದರ್ಭದಲ್ಲಿ ಅದನ್ನು ಹೇಳಿದ್ದೇನೆ. ಆಗ ಸೀತೆ ಲಕ್ಷ್ಮಣನನ್ನು ಕಠೋರವಾಗಿ ಈ ರೀತಿಯಾಗಿ ಹೇಳಿದ್ದು, ಸೌಮಿತ್ರೇ ಮಿತ್ರರೂಪೇಣ ಭ್ರಾತುಸ್ತಮಸಿ ಶತ್ರುವತ್. ನೀನು ನಿನ್ನ ಅಣ್ಣನಿಗೆ ತಮ್ಮ ಅಂತ ಅಂದ್ಕೊಂಡು ಬಂದಿದ್ದೀಯೇ, ಮಿತ್ರ ಅಂತ ಅಂದ್ಕೊಂಡು ಬಂದಿದ್ದೀಯೇ, ಆದರೆ ನನಗೆ ಇವತ್ತು ಗೊತ್ತಾಗ್ತಾ ಉಂಟು ನೀನು ರಾಮನ ತಮ್ಮನೂ ಅಲ್ಲ, ಅವನ ಮಿತ್ರನೂ ಅಲ್ಲ, ರಾಮನ ಶತ್ರು ಅಂದ್ಲು. ಅದಾದಮೇಲೆ ಇಚ್ಛಸಿತ್ವಂ ವಿನಶ್ಯಂತಂ ರಾಮಂ ಲಕ್ಷ್ಮಣ ಮತ್ಕೃತೆ. ಅಷ್ಟೇ ಅಲ್ಲ, ಸಾಧ್ಯ ಆದರೆ ರಾಮ ಅವನು ಹಾಳಾಗಿ ಹೋಗಲಿ, ಸತ್ತೇ ಹೋಗಲಿ ಅಂತ ನೀನು ತೀರ್ಮಾನ ಮಾಡಿದ್ದೆ. ಯಾಕೆ ಈಗ ತೀರ್ಮಾನ ಅಂತಂದರೆ ಮತ್ಕೃತೆ, ನನಗೋಸ್ಕರ. ಮತ್ತು ಲೋಭಾತ್ತು ಮತ್ಕೃತೆ ನೂನಂ ನಾನು ಗಚ್ಚಸಿ ರಾಘವಂ, ನನ್ನ ಮೇಲಿರುವಂಥ ಅತಿಯಾದಂಥ ಒಂದು ಮೋಹದಿಂದ
ಈ ಏಕಾಂತ ಸಂದರ್ಭದಲ್ಲಿ ನೀನು ಇಲ್ಲಿಂದ ಬಿಟ್ಟು ರಾಮನ ಕಡೆಗೆ ಹೋಗಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗೆ ಇದೆಲ್ಲ ಏನು ಹೇಳುತ್ತೆ ಅಂತಂದರೆ ಅನಾರ್ಯ, ನೀನೊಬ್ಬ ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಲ್ಚರ್ಲೆಸ್ ಪರ್ಸನ್. ಮತ್ತೆ ಅಷ್ಟೇ ಅಲ್ಲ, ಅಕರುಣ, ನಿನಗೆ ಸ್ವಲ್ಪನೂ ಕರುಣ ಇಲ್ಲ, ನೃಶಂಸ, ನೀನೊಬ್ಬ ಕ್ರೂರಿ, ಮತ್ತು ಕುಲಪಾಂಸನ, ಇಕ್ಷ್ವಾಕು ವಂಶಕ್ಕೆ ಮಣ್ಣು ಹಾಕಿದವನು ನೀನು. ಸಾಕ ಲಕ್ಷ್ಮಣನಿಗೆ? ಮತ್ತೆ ಮಮ ಹೇತೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇನವ, ಈಗ ನನಗೆ ಗೊತ್ತಾಗ್ತಾ ಉಂಟು ನೀನು ಈ ಸಮಯಕ್ಕಾಗಿ ಕಾಯ್ತಾ ಇದ್ದೆ, ನನಗೋಸ್ಕರ ನೀನು ಇಲ್ಲಿ ಇದ್ದೀಯೇ. ಮತ್ತಷ್ಟೇ ಅಲ್ಲ, ಭರತ ನಿನ್ನನ್ನು ಇದಕ್ಕೋಸ್ಕರ ಕಳಿಸಿದ್ದಾನೆ ಅಂತ. ಇಬ್ಬರು ಆ ಮಹಾಪುರುಷನ್ನ ಸೀತೆ ರಾಮನ ಮೇಲಿನ ಪ್ರೀತಿಯಿಂದಲೇ ಇರಬಹುದು, ಆದ್ರೂ ಸಹ ಇಷ್ಟು ಕಠೋರ ವಚನಗಳನ್ನು ಲಕ್ಷ್ಮಣನಿಗೆ ಹೇಳಬೇಕಿತ್ತಾ ಅನ್ನೋದು ಪ್ರಶ್ನೆ. ಹೇಳಿದರು, ನಾನು ಅವತ್ತೇ ಒಂದು ಹೇಳಿದ್ದೇನೆ, ಒಂದು 2-3 ಸಂದರ್ಭದಲ್ಲಿ ಸೀತೆ ಆಡುವಂಥ ಮಾತು ಎಲ್ಲೋ ಒಂದು ಕಡೆಗೆ ಅವಳ ವ್ಯಕ್ತಿತ್ವಕ್ಕೆ ಭೂಷಣಪ್ರಾಯವಾದಂಥದ್ದು ಅಂತ ನಮಗೆ ಅನ್ನಿಸುವುದಿಲ್ಲ. ಹಾಗೆ ಅಂತ ತಪ್ಪಿನ ಅರಿವಾದಾಗ ಮರುಕ್ಷಣದಲ್ಲಿ ಅವಳು ತಿದ್ದಿಕೊಳ್ಳುವಂತಹ ಸ್ವಭಾವವನ್ನು ಸಹ ಇರಿಸಿಕೊಂಡಿದ್ದಾಳೆ, ಅದು ಸಹ ನಮಗೆ ಕಾಣುತ್ತೆ. ನೋಡಿ, ಅವಳು ಮುಂದುವರೆದು ಹೇಳ್ತಾಳೆ ಲಕ್ಷ್ಮಣನನ್ನು ಬೈಯುವಾಗ, ತನ್ನ ಸಿದ್ಧತೆ ಸೌಮಿತ್ರೇ, ಆದರೆ ನೀನು ಅಂದ್ಕೊಂಡ ಹಾಗೆ ನಾನು ನಿನಗೆ ಸಿಗುವಂಥ ಹೆಣ್ಣು ಮಗಳಲ್ಲ, ತವಾಪಿ ಭರತಸ್ಯವ, ನಿನಗಾಗಲಿ ಭರತನಿಗಾಗಲಿ. ಪ್ರಶ್ನೆ ಅದಲ್ಲ, ಯಾಕೆ ಇಲ್ಲಿವರೆಗೆ ಸೀತೆ ಹೋಗಿ ಮಾತನಾಡಬೇಕಿತ್ತು ಅನ್ನೋದಕ್ಕೆ ಉತ್ತರ ಸಿಗುವುದಿಲ್ಲ ನಮಗೆ. ಯಾಕೆಂದರೆ ರಾಮ ಹೋಗುವಾಗ ಹೇಳಿದಂಥ ಮಾತು ಸೀತೆಗೆ ಗೊತ್ತು. ಮತ್ತು ಲಕ್ಷ್ಮಣ ಪದೇ ಪದೇ ಹೇಳಿದ್ದಾನೆ, ಅಣ್ಣನಿಗೆ ಏನೂ ಆಗುವುದಿಲ್ಲ, ಪದೇ ಪದೇ ಹೇಳಿದ್ದಾನೆ, ಅವನಿಗೆ ವಿಶ್ವಾಸ ಉಂಟು. ಅದರ ಜೊತೆಗೆ ಅಲ್ಲೇ ಹೇಳಿದ್ದಾನು, ಇದು ಜಿಂಕೆ ಅಲ್ಲ, ಇದು ಮಾರೀಚ, ತಮೇವ ಮಾರೀಚಂ ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಹೇಳಿದರೆ, ಹಿಂದೆ 2 ಸಲ ನಿನಗೆ ಮೋಸ ಮಾಡಿದಂಥ ಅದೇ ಮಾರೀಚ ಅಂತ. ಇಷ್ಟೆಲ್ಲ ಹೇಳಿದಾಗ ಲಕ್ಷ್ಮಣನ ಮಾತನ್ನು ಇಷ್ಟು ಹಗುರವಾಗಿ ಸೀತೆ ತೆಗೆದುಕೊಳ್ಳಬೇಕಾಗಿತ್ತ ಅನ್ನೋದು ನಮ್ಮನ್ನು ಕಾಡುವಂಥ ಪ್ರಶ್ನೆ. ಕೊನೆಗೆ ನೋಡಿ, ಅವಳು ಮುಂದುವರೆದು ಹೇಳ್ತಾಳೆ, ಪಾಣಿಭ್ಯಾಂ ರುದತಿ ದುಃಖಾತ್ ಉದರಂ ಪ್ರಜಘಾನಃ. ಅಳ್ತಾ ಅಳ್ತಾ ತನ್ನ ಎದೆ ಬಡ್ಕೊಂಡ್ಲಂತೆ ಅವಳು. ಆಮೇಲೆ ಮುಂದೆ ಹೇಳೋ ಮಾತು, ನೀನು ಹೋಗದೆ ಇದ್ದರೆ ಗೋದಾವರಿಂ ಪ್ರವೇಕ್ಷ್ಯಾಮಿ, ನಾನು ಗೋದಾವರಿಗೆ ಹಾರಿ ಪ್ರಾಣ ಬಿಡ್ತೇನೆ. ಅದೂ ಆಗದೆ ಇದ್ದರೆ ಪಿಬಾಮಿವಾ ವಿಷಂ ತೀಕ್ಷ್ಣಂ, ವಿಷ ಕುಡಿತೇನೆ. ಅದೂ ಆಗೋದಿಲ್ಲ ಅಂತ ಆದರೆ ಪ್ರವೇಕ್ಷಾಮಿ ಹುತಾಶನಂ, ಅಗ್ನಿಗೆ ನಾನು ಹಾರ್ತೇನೆ, ಜೀವ ಬಿಡ್ತೇನೆ ಒಟ್ಟಾರೆ. ಹಾಗಾಗಿ ನಾನು ಸಾಯೋದಕ್ಕೆ ಕಾರಣ ಯಾರಾಗ್ತಾರೆ ಅಂದರೆ ನೀನು ಲಕ್ಷ್ಮಣ. ಇಷ್ಟೆಲ್ಲ ಕಠೋರವಾಗಿ ಹೇಳಿದ ಮೇಲೆ ಲಕ್ಷ್ಮಣ ಅಲ್ಲಿಂದ ಹೊರಟ. ತುಂಬ ಬೇಸರ ಪಟ್ಕೊಂಡು ಹೊರಡ್ತಾನೆ. ನಾನು ಆ ಸಂದರ್ಭ ಎಲ್ಲ ಹೇಳಿದ್ದೇನೆ ಲಕ್ಷ್ಮಣ ಪಾತ್ರೆಯಲ್ಲಿ. ಹೀಗೆ ಅಂತೂ ಏನನ್ನೂ ಹೇಳಲಿಕ್ಕೆ ಸೀತೆ ಹಿಂಜರಿಯುವುದಿಲ್ಲ, ತನ್ನ ಮನಸ್ಸಿನಲ್ಲಿ ಬಂದಿದ್ದನ್ನು ಹೇಳಿಯೇ ಬಿಡ್ತಾಳೆ ಎನ್ನುವಂಥದ್ದು ಸತ್ಯ. ಸೀತೆ ಇಂಥ ಮಾತನ್ನು ಆಡಿದಳ ಅಂತ ನಮಗೆ ಸಂಶಯ ಬರ್ತದೆ, ಊಹಿಸಿಕೊಳ್ಳೋದು ಸ್ವಲ್ಪ ಕಷ್ಟ. ನಮ್ಮಿಂದ ಅದು ಆಗೋದಿಲ್ಲ. ಯಾಕೆಂದರೆ ಇರುವಂಥ ವ್ಯಕ್ತಿ ರಾಮನ ತಮ್ಮ ಲಕ್ಷ್ಮಣ ಒಂದು ದೃಷ್ಟಿಯಲ್ಲಿ ತೀರಾ ಹಗುರವಾಗಿ ಕಾಣುವಂಥ ವ್ಯಕ್ತಿ ಅಲ್ಲ. ಚಾರಿತ್ರಿಕವಾಗಿ ಅವನ ಜೀವನದಲ್ಲಿ ಎಂದೂ ಒಂದು ಚೂರು ಸಹ ಕಳಂಕವನ್ನು ಅಂಟಿಸಿಕೊಳ್ಳದೇ ಇರುವಂಥವರು ಈ 4 ಜನ ರಾಜಕುಮಾರರು. ಇದು ಗೊತ್ತಿದ್ದು 10-12 ವರ್ಷ ಅದೇ ಅರಮನೆಯಲ್ಲಿದ್ದು ಅವರ ಪರಂಪರೆ, ಅವರ ಜೀವನದ ಬದುಕು ಮತ್ತು ಅವರ ಸಹವಾಸ, ಇದನ್ನೆಲ್ಲ ನೋಡಿಯೂ ಸಹ ಸೀತೆ ಯಾಕೆ ಇಷ್ಟೆಲ್ಲ ಹೇಳಿದಳು ಅಂತಂದರೆ ನಾವು ಸಮಾಧಾನ ಪಟ್ಕೊಳ್ಬೇಕು. ಎಂದರೆ ಇಲ್ಲಿ ಈ ಸ್ಥಿತಿಯಲ್ಲಿ ಇದನ್ನಲ್ಲದೆ ಅವಳು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇತ್ತು ಅಲ್ವಾ? ಆಕೆ ಬೇರೆ ಏನೂ ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ಇದನ್ನು ಬಿಟ್ಟು ಇನ್ನೇನು ಹೇಳಿದರೂ ಸಹ ಲಕ್ಷ್ಮಣ ಅಲ್ಲಿಂದ ಕದಲ್ತಾ ಇರಲಿಲ್ಲ. ಅವನು ಅಲ್ಲಿಂದ ಹೋಗಲೇಬೇಕಿತ್ತು. ಹಾಗಾಗಿ ಲಕ್ಷ್ಮಣ ಅಲ್ಲಿಂದ ಕದಲದೇ ಇದ್ದರೆ ರಾಮಾಯಣದ ಕಥೆ ಮುಂದುವರಿತಾ ಇರಲಿಲ್ಲ. ನಾವು ಸಮಾಧಾನ ಪಟ್ಕೊಳ್ಬೇಕು ಹೀಗೆ. ಮತ್ತು ರಾಮಾಯಣದ ಕಥೆ ಮುಂದುವರಿಯದೇ ಇದ್ದರೆ ಅವರು ಅಲ್ಲಿಂದನೇ ವಾಪಸ್ಸು ಬರಬೇಕಾಗಿತ್ತು. ರಾವಣನ ಹನನವೂ ಆಗ್ತಾ ಇರಲಿಲ್ಲ.
ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಸೀತೆಯ ಈ ಕಠೋರ ಮಾತುಗಳಲ್ಲಿ ಮೂಲಭೂತವಾದಂಥ ಒಂದು ಅಂಶ ಉಂಟು. ಏನು ಅಂದರೆ ರಾವಣನ ಅವಸಾನಕ್ಕೆ ಈ ಪಂಚವಟಿ ಪ್ರಸಂಗ ವೇದಿಕೆ ಆಗಬೇಕಿತ್ತು. ಇದು ಮೇಲುನೋಟಕ್ಕೆ ನಮಗೆ ಕಾಣದೇ ಇರುವಂತಹದ್ದು. ಅದರ ಸೂಕ್ಷ್ಮವಾಗಿ ಏನು ಈ ಪದರ ಒಳಗಡೆ ಹೋಗೋದು ಅಂತ ಹೇಳ್ತಾರಲ್ಲ, ಹಾಗೆ ಹೋಗಿ ನೋಡಿದಾಗ ಹಾಗಾಗಿ ಸೀತೆ ಇಷ್ಟೆಲ್ಲ ಹೇಳಿರಬೇಕು ಅಂತ. ಯಾಕೆಂದರೆ ಅವರು ಆಡಿದ ಮಾತಿಗೆ ನಾವು ಸ್ಥಿತಸ್ಥೆ ಗತಿಶ್ಚಿಂತನೀಯ ಅಂತ ಹೇಳಿ ಸಮಾಧಾನ ಪಟ್ಕೊಳ್ಬೇಕು. ಇಷ್ಟಾದ ಮೇಲೆ ಒಂದಂತೂ ಸತ್ಯ, ಸೀತೆ ಕೆಲವು ಸಲ ಅಗತ್ಯಕ್ಕಿಂತ ಹೆಚ್ಚು ಮಾತನ್ನು ಆಡ್ತಿದ್ಲ ಅಂತ ನಮಗನಿಸುತ್ತೆ ರಾಮಾಯಣವನ್ನು ಓದುವಾಗ. ನೋಡಿ, ನೀವೆಲ್ಲ ಅಂದ್ಕೊಂಡಿದ್ದೀರಿ ರಾವಣ ಸನ್ಯಾಸಿ ವೇಷ ಧರಿಸಿ ಬಂದಿದ್ದಾನೆ, ಆಶ್ರಮದ ಹೊರಕ್ಕೆ ಬಂದು ಅವನಿಗೆ ಭಿಕ್ಷೆ ಹಾಕಿದ್ದಾಳೆ ಅಂತ. ಅಲ್ಲ, ಅವನನ್ನು ಕಂಡಾದ ಮೇಲೆ ಅವನು ಅಂಗಳಕ್ಕೆ ಬಂದಿದ್ದಾನೆ. ಅಲ್ಲೇನು ರೇಖೆಗೆ ಲಕ್ಷ್ಮಣ ರೇಖೆ ಏನೂ ಇಲ್ಲ, ಹೇಳಿದ್ದೇನಲ್ಲ, ಬಂದಿದ್ದಾನೆ. ಆಗ ಸೀತೆ ಅವನನ್ನು ನೋಡಿ ಏನೋ ಒಂದು ರೀತಿಯ ವಿಚಿತ್ರವಾದ ಭಾವನೆ. ಲಕ್ಷ್ಮಣ ಹೇಳಿ ಹೋಗಿದ್ದಾನೆ, ರಾಕ್ಷಸರ ತಾಣ, ಹುಷಾರಾಗಿರಬೇಕು ಇಲ್ಲಿ, ಇತ್ಯಾದಿ ಇತ್ಯಾದಿ ಎಲ್ಲ, ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅಷ್ಟಾದ್ರೂ ಸಹ ಅವಳು ರಾವಣ ಬಂದಾಗ ಕಾಲು ತೊಳೆಯೋದಕ್ಕೆ ನೀರು ಕೊಡ್ತಾಳೆ, ಆಮೇಲೆ ಒಳಗೆ ಕರೀತಾಳೆ. ಇಯಂ ಬೃಸಿ, ಕೂತ್ಕೊಳ್ಳೋದಕ್ಕೆ, ಬೃಸಿ ಅಂದರೆ ಋಷಿ ಮುನಿಗಳು ಕುಳಿತುಕೊಳ್ಳುವಂಥ ಆಸನ, ಇದ್ರ ಮೇಲೆ ಕೂತ್ಕೋ ಅಂತ ಹೇಳ್ತಾಳೆ. ಆಮೇಲೆ ಹಣ್ಣು ಹಂಪಲ, ಕಾಡಿನ ಗಡ್ಡೆ ಗೆಣಸು ಇದನ್ನೆಲ್ಲ ಕೊಡ್ತಾಳೆ. ಇಷ್ಟೆಲ್ಲ ಆದ ಮೇಲೆ ಅವನು ಸೀತೆಯನ್ನು ಕಣ್ತುಂಬಿ ನೋಡ್ತಾ ಇದ್ದ. ಅವನ ನೋಟವೇ ಒಂದು ರೀತಿಯಲ್ಲಿ ಅಕರಾಳ ವಿಕರಾಳವಾಗಿತ್ತು ಎನ್ನುವಂಥ ಸೂಕ್ಷ್ಮ ಪ್ರಜ್ಞೆ ಆ ತಂದೆಯ ಮನೆಯಿಂದ ಸಂಸ್ಕಾರವನ್ನು ಪಡೆದಂಥ ಸೀತೆಗೆ ಇರಬೇಕಾಗಿತ್ತು. ಅದರ ಜೊತೆಗೆ ತನ್ನ ತವರು ಮನೆಗಿಂತ ಹೆಚ್ಚಿಗೆ ಸೇರಿದ ಮನೆಯ ಸಂಸ್ಕಾರ, ಕೌಸಲ್ಯ ಇಂಥವರಿಂದ, ಸುಮಿತ್ರೆ ಇಂಥವ್ರನ್ನೆಲ್ಲ ನೋಡಿ ಬಂದಿದ್ದಾಳೆ ಅವಳು. ಅವರ ಸಹವಾಸದೊಂದಿಗಾದರೂ ಸಹ ಅವಳು ಇಲ್ಲಿ ಸೂಕ್ಷ್ಮವಾಗಿ ತನ್ನ ವರ್ತನೆಯನ್ನು ಪ್ರಕಟಪಡಿಸಬಹುದಿತ್ತೋ ಏನೋ ಅಂತ ನಮಗನಿಸುತ್ತೆ. ಕೊನೆಗೆ ಅವನು ಸೀತೆಯನ್ನು ಬಾಯಿಗೆ ಬಂದ ಹಾಗೆ ವರ್ಣನೆ ಮಾಡ್ತಾನೆ. ಈ ಮಾತನ್ನು ಕೇಳಿದಾಗಲೂ ಸಹ ಸ್ವಲ್ಪ ಎಚ್ಚೆತ್ತುಕೊಳ್ಳಬಹುದಿತ್ತೋ ಏನೋ. ಕೊನೆಗೆ ಅವನು ಕೇಳ್ತಾನೆ, ನೀನು ಯಾರು ಇತ್ಯಾದಿ ಇತ್ಯಾದಿ ಇತ್ತೆಲ್ಲ, ನಿನ್ನನ್ನು ದೇವತೆ ಅಂತ ತಿಳ್ಕೊಳ್ಳೋ, ಅಪ್ಸರೆ ಅಂತ ಅಂದ್ಕೊಳ್ಳೋ, ಏನೇನೆಲ್ಲ ಮಾತಾಡ್ತಾನೆ ಅವನು. ಯಾಕೆಂದರೆ ಇದನ್ನೆಲ್ಲ ನೋಡಿದಾಗ ಇವನು ಕಪಟಿ ಸನ್ಯಾಸಿ ಅನ್ನೋದು ಸ್ಪಷ್ಟ. ಆದರೆ ಸೀತೆಗೆ ಅದು ಯಾವುದೂ ಮನಸ್ಸಿಗೆ ಬಂದಿಲ್ಲ. ಅವನು ಕೇಳಿದಾಗ ಹೊಳುತ್ತಾಳೆ ನೋಡಿ, ಎಲ್ಲೋ ಒಂದು ಕಡೆಗೆ ಅವಳಿಗೆ ಒಂದು ಸಣ್ಣ ಮೋಹ ಇತ್ತೇನೋ ಅಂತ ನಮಗೆ ಸಂಶಯ ಬಂದುಬಿಡ್ತದೆ. ಏನು ಅಂದರೆ, ಕೇಳಿದ ತಕ್ಷಣ, ನೀನು ಯಾರು ಅಂತ ಕೇಳಿದ ತಕ್ಷಣ ಅವಳು ಹೇಳೋದು, ದುಹಿತಾ ಜನಕಸ್ಯಾಹಂ, ನಾನು ಆ ಜನಕ ಮಹಾರಾಜನ ಮಗಳು ಅಂತಾಳೆ. ಮದುವೆಯಾಗಿ ಆಗ ಅವಳಿಗೆ ಎಷ್ಟು ವರ್ಷ ಆಗಿದೆ? ಕಾಡಿಗೆ ಹೋಗುವಾಗ 18, ಇವಾಗ ಮತ್ತನ ಕಾಡಿನಲ್ಲಿ 13 ವರ್ಷ ಕಳೆದಿದೆ. 18 ಮತ್ತು ಕೂಡಿಸು 13, ಇಷ್ಟು ವರ್ಷ ಆದಮೇಲೂ ಸಹ ತಾನು ಸೇರಿದ ಮನೆ ಹೆಸರನ್ನು ಹೇಳಬೇಕಿತ್ತೋ ಬಂದ ಮನೆ ಹೆಸರನ್ನು ಹೇಳಬೇಕಿತ್ತೋ? ದುಹಿತಾ ಜನಕಸ್ಯಾಹಂ ಅಂತಾಳೆ. ಜನಕ ಮಹಾರಾಜನ ಮಗಳು, ದಶರಥನ ಸೊಸೆ ಅಂತ ಹೇಳೋದಿಲ್ಲ, ರಾಮನ ಪತ್ನಿ ಅಂತ ಹೇಳೋದಿಲ್ಲ, ಅದೆಲ್ಲ ನೆಕ್ಸ್ಟು. ಒಬ್ಬರು ವ್ಯಾಖ್ಯಾನಕಾರರು ಬರೀತಾರೆ, ಸೀತೆಗೆ ಎಲ್ಲೋ ಒಂದು ಕಡೆಗೆ ಇನ್ನೂ ಮೋಹ ಹೋಗಿರಲಿಲ್ವ ತವ್ರ ಮನೆ ಕಡೆದು. ತಾನು ಇಲ್ಲಿ ಬಂದು ಸೇರಿ ಆದಮೇಲೆ ಇಷ್ಟು ವರ್ಷ ಆದರೂ ಸಹ ಆ ಮೋಹ ಅಳಿದೇ ಇರದೆ ಮುಂದಿನ ಅನರ್ಥಕ್ಕೆ ಕಾರಣ ಆಯಿತಾ? ಅಥವಾ ರಾಮನ ಈ ಎಲ್ಲ ಗುಣಗಳನ್ನು ನಾನು ಇಲ್ಲಿ ಯಾಕೆ ಹೇಳಬೇಕು ಅಂತ ಹಂಗೆಲ್ಲ ಹೇಳಿದ್ದಾಳೆ. ಸಾಕಷ್ಟು ರಾಮನ ಬಗ್ಗೆ ಹೇಳಿದ್ದಾಳೆ, ಅವನು ಅಂಥವನು, ತುಂಬ ಪರಾಕ್ರಮಿ ಇತ್ಯಾದಿ ಇತ್ಯಾದಿ ಎಲ್ಲ ಆಮೇಲಿನದು ಹೀಗೆ ಅಂತ. ಹೀಗೆ ಮುಂದೆ ಇದೇ ಸೀತೆ ಹೇಳ್ತಾಳೆ, ಪಡಬಾರದ ಕಷ್ಟವನ್ನು ಅನುಭವಿಸಿ ಆದಮೇಲೆ ಆಂಜನೇಯ ಹೋದಾಗ ಸುಂದರಕಾಂಡದಲ್ಲಿ ಅಲ್ಲಿ ಹೇಳ್ತಾಳೆ ನೋಡಿ, ಸ್ನುಷಾ ದಶರಥಸ್ಯಾಹಂ, ನಾನು ದಶರಥ ಮಹಾರಾಜನ ಸೊಸೆ. ಅಲ್ಲಿ ಹೇಳುವ ಸೀತೆ ಇಲ್ಯಾಕೆ ಹೇಳಲಿಲ್ಲ? ವಾಲ್ಮೀಕಿ ಮುನಿಗಳು ಉತ್ತರ ಹೇಳೋದಿಲ್ಲ ಅಷ್ಟೇ. ಇಷ್ಟ ಆದಮೇಲೆ ಕೊನೆಗೆ ರಾವಣ ನೀನಾರು ಅಂತ ಕೇಳಿದ್ದಕ್ಕೆ ಅವಶ್ಯಕತೆಗಿಂತ ಹೆಚ್ಚಿಗೆ ಮಾತನಾಡಿದ್ದು ಢಾಳಾಗಿ ನಮಗೆ ಕಾಣುತ್ತೆ. ನನ್ನ ಹೆಸರು ಸೀತೆ,
ರಾಮ ನನಗೀಗ ಎಷ್ಟು ವಯಸ್ಸೆಷ್ಟು, ನಾನು ಕಾಡಿಗೆ ಬರಬೇಕಿದ್ರೆ ಇಷ್ಟು ವಯಸ್ಸು, ನನಗೆ ಮದುವೆ ಆಗಬೇಕು ಇಷ್ಟು ವಯಸ್ಸು, ಈಗ ನನಗಿಷ್ಟು ವಯಸ್ಸು, ರಾಮನಿಗಿಷ್ಟು ವಯಸ್ಸು, ಅದನ್ನೆಲ್ಲ ಕೇಳಲಿಲ್ಲ ಅವನು. ಕೇಳಿದ್ದಕ್ಕಿಂತ ಅನಗತ್ಯವಾಗಿ ಸೀತೆ ಮಾತನಾಡಿದ್ದಾಳೆ. ಹಾಗಾಗಿ ಈ ಎಲ್ಲೋ ಒಂದು ಕಡೆಗೆ ಅನಗತ್ಯ ಮಾತನಾಡುವಂಥ ಒಂದು ಸಣ್ಣ ಸ್ವಭಾವ ಅದು ಸಹ ದೌರ್ಬಲ್ಯವಾದ್ದರಿಂದ ಅದು ಸೀತಾದೇವಿಯಲ್ಲಿ ಇತ್ತು ಅನ್ನೋದು ಸಹ ನಮಗೆ ಸ್ಪಷ್ಟವಾಗತ್ತೆ. ಕೊನೆಗೆ ಅಂದ ಮಾತ್ರಕ್ಕೆ ಅವಳು ಬುದ್ಧಿವಂತಳು ಅಲ್ಲ ಅಂತ ನಾವು ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ ಏಕಾಏಕಿಯಾಗಿ. ಅಂದರೆ ಎಲ್ಲೋ ಒಂದು ಕಡೆಗೆ ಮಾನವ ಸಹಜವಾದಂಥ ಗುಣಗಳು ನಮ್ಮನ್ನು ಹೀಗೆ ಆಟ ಆಡಿಸ್ತವೆ ಅಂತ ನಾವು ಅದರಿಂದ ಪಾಠ ಕಲಿಬೇಕಾದದ್ದು ಅಷ್ಟೇ. ಹಾಗೆ ಅಂತ ಬುದ್ಧಿವಂತಳು ಅಲ್ವೋ? ಬುದ್ಧಿವಂತಳು ಹೌದು. ನೋಡಿ, ರಾವಣ ಆಕೆಯನ್ನು ಅಪಹರಿಸಿಕೊಂಡು ಹೋಗಬೇಕಿದ್ರೆ ಅವಳಿಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ಅಷ್ಟೇ ಅಲ್ಲ, ಆ ರಥದ ಮೇಲೆ ಕುಳ್ಳಿರಿಸಿಕೊಂಡ ತಕ್ಷಣ ರಾಮ ಅಂತ ಒಂದು ಸಲ ಕರೆದಿದ್ದು ಸತ್ಯ. ರಾಮನ ಬಗ್ಗೆ ವಿಶೇಷವಾಗಿ ಮಾತನಾಡೋದಿಲ್ಲ. ಆದರೆ ಲಕ್ಷ್ಮಣನ ಬಗ್ಗೆ ಸುಮಾರು ಒಂದು 2 ಶ್ಲೋಕ ವಾಲ್ಮೀಕಿ ಮುನಿಗಳು ಆಕೆಯ ಬಾಯಿಂದ ಹೇಳಿಸಿದ್ದಾರೆ. ಅಂದರೆ ಮರುಕ್ಷಣದಲ್ಲಿ ಪಶ್ಚಾತ್ತಾಪ ಆಗಿಬಿಟ್ಟಿದೆ ಅವಳಿಗೆ. ಲಕ್ಷ್ಮಣನ ಮಾತನ್ನು ನಾನು ಉಲ್ಲಂಘಿಸಬಾರದಿತ್ತು ಅಂಥೇಳಿ ನೀನು ಅಂಥವನು ಇಂಥವನು ಅಂತೆಲ್ಲ ಲಕ್ಷ್ಮಣನ ಹಾಡಿ ಹೊಗಳ್ತಾಳೆ. ಈ ಸಂದರ್ಭದಲ್ಲಿ ಬಂದು ನನ್ನನ್ನು ರಕ್ಷಿಸಬಾರದ ಅಂತ ಪದೇ ಪದೇ ಕೇಳ್ತಾಳೆ. ಅಷ್ಟೊತ್ತಿ ಕಾಲ ಮಿಂಚಿ ಹೋಗಿತ್ತು. ಸರಿ, ಮುಂದೆ ಬರಬೇಕಿದ್ರೆ ಆ ಋಷ್ಯಮುಖ ಪರ್ವತದ ಮೇಲಿಂದ ಅವರು ಹಾದು ಹೋಗಬೇಕು. ಹಾದು ಹೋಗುವಾಗ ಸೀತೆ ಇನ್ನೇನು ನನಗೆ ಅನ್ಯಥಾ ಶರಣಂ ನಾಸ್ತಿ ಅಂತ ತೀರ್ಮಾನ ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ತನಗಿರುವ ಬುದ್ಧಿಯನ್ನು ಉಪಯೋಗಿಸಿ ತನ್ನ ಮೈಮೇಲಿರುವಂಥ ಆಭರಣಗಳನ್ನು ತೆಗೆದು ಸೀರೆಯ ತುದಿಯನ್ನು ಹರಿದು ಅದರೊಳಗಲ್ಲಿ ಅವುಗಳನ್ನು ಕಟ್ಟಿ ಆ ವಾನರ ಇರುವಂಥ ಜಾಗಕ್ಕೆ ಅದನ್ನು ಬೀಳಿಸಿದ್ದಾಳೆ. ಯಾಕೆಂದರೆ ಗೊತ್ತಿಲ್ಲ, ರಾಮ ಹೇಗೂ ಕಾಡಾಡಿಯಾಗಿ ಓಡಾಡ್ತಾ ಇದ್ದಾನೆ, ಇಂದಲ್ಲ ನಾಳೆ ಇಲ್ಲಿಗೆ ಬರಬಹುದು, ಬಂದಾಗ ಇವರು ಅವನಿಗೆ ಕೊಡಬಹುದು ಅಂತ. ಅದೆಲ್ಲ ನೋಡಿ ಕೆಲಸ ಮಾಡುತ್ತೆ ಹೇಗೆ ಅಂತ. ಹಾಗಾಗಿ ಸೀತೆ ಬುದ್ಧಿವಂತಳು ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಕೆಲವು ಆ ಸ್ತ್ರೀ ಸಹಜವಾದ ದೌರ್ಬಲ್ಯವೋ ಮಾನವ ಸಹಜವಾದ ದೌರ್ಬಲ್ಯವೋ ಅದು ಅವಳಲ್ಲಿ ಇತ್ತು ಅನ್ನೋದು ಸತ್ಯವಾಗಿ ನಮಗೆ ಕಾಣುತ್ತೆ. ಒಟ್ಟಾರೆ ಒಂದು ದೃಷ್ಟಿಯಲ್ಲಿ ಅವಳಿಗೆ ಆ ದೂರದರ್ಶಿತ್ವ ಅನ್ನೋದಿತ್ತು. ಪ್ರಾಯಶಃ ಅವಳು ಈ ಕೆಲಸ ಮಾಡದೇ ಇದ್ದಿದ್ರೆ ಆಕೆಯನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗ್ತಾಯಿತ್ತು ಹೀಗೆ ಅಂತ. ಮತ್ತಷ್ಟೇ ಅಲ್ಲ, ಅವರಿಬ್ಬರ ಭೇಟಿಯ ಸಂದರ್ಭದಲ್ಲೂ ಸಹ ಒಂದಿಷ್ಟು ತೊಡಕಾಗುವಂತಹ ಸಾಧ್ಯತೆಗಳು ಇದ್ದು, ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಆ ಸೀತೆ ಈ ಕೆಲಸವನ್ನು ಮಾಡಿ ತಾನು ದೂರದರ್ಶಿತ್ವ ಉಳ್ಳವಳು ಅನ್ನೋದನ್ನು ಸಹ ತೋರಿಸಲು ಅದೃಷ್ಟವಶಾತ್ ಅದನ್ನು ಹಾಗೆ ಸುಗ್ರೀವ ರಕ್ಷಿಸಿ ಇಟ್ಟಿದ್ದ ಅಲ್ಲಿ. ಕೊನೆಗೆ ಅದರ ವಿಷಯ ಬರುತ್ತೆ, ನಾವು ಅದನ್ನು ಆ ಸಂದರ್ಭದಲ್ಲಿ ನೋಡೋಣ. ಇಷ್ಟೆಲ್ಲ ಆದಮೇಲೆ ಸೀತೆ ಅವಳ ಮಾನಸಿಕ ಸ್ಥಿತಿಯನ್ನು, ಈ ಹೊಯ್ದಾಟ ಬೈದಾಟವನ್ನು ಮತ್ತು ಅವಳ ದೂರದರ್ಶಿತ್ವವನ್ನು ಮತ್ತು ಈ ವಾಕ್ಪಾರುಷ್ಯವನ್ನು ಎಲ್ಲ ನಾವು ನೋಡ್ಕೊಂಡು ಬಂದಿದ್ವಿ. ಆದರೆ ದೈಹಿಕವಾಗಿ ಸೀತೆ ಹೇಗಿದ್ಲು ಅಂತಂದರೆ ವಾಲ್ಮೀಕಿ ಮುನಿಗಳು ಅದನ್ನು ಸಹ ನಮಗೆ ಕಟ್ಟಿಕೊಡ್ತಾರೆ. ಸುಂದರಕಾಂಡದಲ್ಲಿ ಆಂಜನೇಯ ಹೇಳುವಂಥ ಮಾತು ಇದು: ಯದಿ ರಾಮ ಸಮುದ್ರಾಂತಾಂ ಮೇದಿನೀಂ ಪರಿವರ್ತಯೇತ್. ಆಂಜನೇಯನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಮೊದಲು ಬಂದಿರಬೇಕು, ಸೀತೆಯನ್ನು ಕಳ್ಕೊಂಡು ರಾಮ ಈ ರೀತಿಯಾಗಿ ಪ್ರಲಾಪಿಸುವುದಾ, ಸರಿನಾ ಇದು, ಇತ್ಯಾದಿ 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 ಎಲ್ಲ. ಹಾಗಾಗಿ ಈ ಭಾವನೆಯನ್ನು ಆತ ಸೀತಾದೇವಿಯನ್ನು ನೋಡಿ ಆದಮೇಲೆ ಹೋಗಲಾಡಿಸಿಕೊಳ್ತಾನೆ. ಅದನ್ನು ಸಮರ್ಥಿಸುವಂಥದ್ದು ಅಸ್ಯಾಕೃತೆ ಜಗಚ್ಚಾಪಿ ಯುಕ್ತಮಿತ್ಯೇವ ಮೇಮತಿ. ಸೀತಾದೇವಿಯ ಈ ಸೌಂದರ್ಯವನ್ನು ನೋಡಿ ಆದ ಮೇಲೆ ಅವನು ಹೇಳಿದಂಥ ಮಾತು, ಈಕೆಯನ್ನು ಪಡೆಯುವುದಕ್ಕೆ ಶ್ರೀರಾಮಚಂದ್ರ ಏನು ಮಾಡಿದರೂ ನಿಜವಾಗಿಯೂ ಕಡಿಮೆಯೇ. ಏಕೆಂದರೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಮೇಡ್ ಈಚ್ ಅದರ್ ಅಂತ. ಹಾಗೆ ಸೀತೆ ರಾಮನಿಗೆ ಎಲ್ಲ ದೃಷ್ಟಿಯಲ್ಲೂ ಸಹ ಹೊಂದಾಣಿಕೆ ಆಗುವಂತಹ ಆ ದೇಹ ಸೌಷ್ಠವ ಇರುವವಳು ಆಗಿದ್ಳು. ಹಾಗಾಗಿ ಅಸ್ಯಾಕೃತೆ ಜಗಚ್ಚಾಪಿ ಯುಕ್ತಮಿತ್ತೇವ ಮೇಮತಿ. ಇವಳಿಗೋಸ್ಕರ ರಾಮ ಇಡೀ ಜಗತ್ತನ್ನು ಏನು ಅಂದರೆ ಪರಿವರ್ತಯೇತ್. ಈ ದೋಸೆ ಕಾವಲಿಯ ಮೇಲೆ ದೋಸೆ ಹಾಕಿ ಈಗ ಮಗಚಾಕ್ತೇವಲ್ಲ, ಹಾಗೆ ಈ ಜಗತ್ತನ್ನು ಆತ ಮಗಚಿ ಹಾಕಿದರೂ ಸಹ, ಅಂದರೆ ಅಷ್ಟು ಸಾಹಸ ಮಾಡಿದರೂ ಸಹ ಏನೂ ಸಹ ಅದು ಹೆಚ್ಚು ಅಂತ ಹೇಳಲಾರೆ. ಹಾಗಾಗಿ ರಾಮ ಸೀತೆಯನ್ನು ಅಗಲಿಕೊಂಡು ಈ 10 ತಿಂಗಳ ಕಾಲ ಬದುಕಿದ್ದಾನಲ್ಲ,
ಅವನ ಈ ಒಂದು ತಾಳ್ಮೆ, ಅವನ ಈ ಒಂದು ಸಾಹಸದ ಮುಂದೆ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಲಂಘನ ಮಾಡಿದಂಥ ನನ್ನ ಕೆಲಸ ಅವನ ಈ ಅಗಲುವಿಕೆಯನ್ನು ಸಹಿಸಿಕೊಳ್ಳುವುದರ ಎದುರಿನಲ್ಲಿ ಏನೂ ಅಲ್ಲ ಅಂದ್ಬಿಟ್ಟ ಆಂಜನೇಯ. ಹಾಗಾಗಿ ಆಂಜನೇಯನಿಗೆ ಸ್ಪಷ್ಟವಾಗಿ ಮನವರಿಕೆ ಆಯಿತು. ಏನು ಅಂದರೆ ಸೀತಾದೇವಿ ಇವಳಿಗೋಸ್ಕರ ರಾಮ ಎಂಥ ಪ್ರಯತ್ನ ಮಾಡಿದರೂ ಸಹ ಅದು ಹೆಚ್ಚು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನು ಪಡೆಯೋದಕ್ಕೆ ರಾಮ ಎಲ್ಲ ಪ್ರಯತ್ನ ಮಾಡಿದರೂ ಸಹ ಅದು ಕಡಿಮೆಯೇ ಅಂಥೇಳಿ ಆಂಜನೇಯ ಸುಂದರ ಕಾರಣದಲ್ಲಿ ಹೇಳ್ತಾನೆ. ಅದರ ಜೊತೆಗೆ ಅವನು ಇನ್ನೂ ಒಂದು ಮಾತನ್ನು ಹೇಳ್ತಾನೆ, ದುಷ್ಕರಂ ಕೃತವಾನ್ ರಾಮ. ಈಕೆ ಇಲ್ಲದೆ ರಾಮ 10 ತಿಂಗಳ ಕಾಲ ಬದುಕಿದ್ದಾನೆ ಅಂದರೆ ಅದೇ ಒಂದು ದೊಡ್ಡ ಕಾರ್ಯ. ಯಾಕೆ ರಾಮ ಪ್ರಾಣ ಕಳ್ಕೊಳ್ಳಿಲ್ಲ, ಸೀತೆ ರಾಮನನ್ನಾಗಲಿ ಯಾಕೆ ಪ್ರಾಣ ಕಳ್ಕೊಳ್ಳಿಲ್ಲ ಅನ್ನುವಂಥದ್ದು ಒಂದು ಸಂಶಯ. ಯಾಕೆಂದರೆ ಅಂತಹ ಸ್ನೇಹ ಅವರಿಬ್ಬರಲ್ಲಿ ಇತ್ತು. ಅದ್ರ ಜೊತೆ ಅನ್ಯೋನ್ಯತೆ ಇತ್ತು, ಸಂಸ್ಕಾರವೂ ಹಾಗೆ ಇತ್ತು. ಎಲ್ಲ ಹಿನ್ನೆಲೆಯಲ್ಲಿ ಈಕೆಯನ್ನಾಗಲಿ ರಾಮ ತಪ್ಪನ್ನು ಅಂದರೆ ಅಗಲುವಿಕೆಯಿಂದ ರಾಮ ಬದುಕಿರೋದೇ ಒಂದು ದೊಡ್ಡ ಸಾಹಸ ಅನ್ನೋ ಹಾಗೆ ಆಂಜನೇಯ ಮಾತಾಡ್ತಾನೆ. ಆದರೂ ಅವರು ಬದುಕಿರೋದಕ್ಕೆ ಏನು ಕಾರಣ ಅನ್ನೋದನ್ನು ನಾಳೆ 5:45 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.